A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ನಗರಕ್ಕೆ ಹೊಂದಿಕೊಂಡಿರುವಂತಹ ವನಗನಹಳ್ಳಿಯ ರೈಲ್ವೆ ಬ್ರಿಡ್ಜ್ ಬಳಿ ಶ್ರೀ ಸದಾಶಿವ ಗವರ್ಮೆಂಟ್ ಸಹಯೋಗದೊಂದಿಗೆ ಡೋನಿಯರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಗವರ್ಮೆಂಟ್ಸ್ ಕಂಪನಿಯು ನಾಳೆ ಅಂದರೆ ದಿನಾಂಕ 3/8/2026 ಬೆಳಗ್ಗೆ 10 ಗಂಟೆಗೆ ಶ್ರೀ ಗಣೇಶ್ ಲಕ್ಷ್ಮಿ ಪೂಜೆಯೊಂದಿಗೆ ಪ್ರಾರಂಭವಾಗಲಿದ್ದು, ಈ ಕಂಪನಿಯ ಉದ್ಘಾಟನೆಯನ್ನು ಶ್ರೀಮತಿ ಸುಧಾ ವಿ ಪೂಜಾರಿ ಅವರು ಹಾಗೂ ಉದ್ಯಮಿಯರು ಆದಂತಹ ಶ್ರೀ ವಿಶ್ವನಾಥ್ ಪೂಜಾರಿ ಅವರು ವಹಿಸಲಿದ್ದು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯಲ್ಲಿ ಡೋನಿಯರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಖ್ಯಸ್ಥರು ಆದಂತಹ ಜೈ ಅಗರ್ವಾಲ, ಈ ಕಂಪನಿಯ ವ್ಯವಸ್ಥಾಪಕರು ಆದಂತಹ ಶ್ರೀ ರಾಮ್ ಬಾಬುರವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀಸಲ್ ರೇವಪ್ಪ ವಂದಾಲ್, ಶ್ರೀಮತಿ ಸರೋಜಿನಿ ಶ್ರೀಸಲ್ ವಂದಾಲ್ ಭಾಗಿಯಾಗಲಿದ್ದು, ತಾವೆಲ್ಲರೂ ಈ ಶುಭ ಸಮಾರಂಭದಲ್ಲಿ ಭಾಗಿಯಾಗಬೇಕೆಂದು ವಿನಂತಿಸಲಾಗಿದೆ. ಈ ಕಾರ್ಯಕ್ರಮದ ವಿಳಾಸ ಡೋನಿಯರ್ ಇಂಡಸ್ಟ್ರೀಸ್ ಲಿಮಿಟೆಡ್, ಶ್ರೀ ಸದಾಶಿವ್ ಗಾರ್ಮೆಂಟ್ಸ್, ಸರ್ವೆ ನಂಬರ್ 175/1, ರೈಲ್ವೆ ಗೇಟ್ ಬ್ರಿಡ್ಜ್ ಹತ್ತಿರ, ವಿಜಯಪುರ ಬಾಗಲಕೋಟ್, ರಾಷ್ಟ್ರೀಯ ಹೆದ್ದಾರಿ ವನಗನಹಳ್ಳಿ, ವಿಜಯಪುರ 586108. ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿರುದ್ಯೋಗ ನಿವಾರಣೆಗಾಗಿ ತಮ್ಮೆಲ್ಲರ ಸಹಕಾರ ತುಂಬಾ ಅವಶ್ಯಕತೆ ಇದೆ ಎಂದು ಭಾವಿಸಿ ತಮ್ಮೆಲ್ಲರಿಗೂ ಪ್ರೀತಿಯ ಆಮಂತ್ರಣವನ್ನು ಈ ಮೂಲಕ ಕೋರಲಾಗಿದೆ.
ಪ್ರೀತಿಯ ತಂಡದವರೇ, ಕಾರ್ಮಿಕ ಬಾಂಧವರೇ ಮತ್ತು ಶುಭಾರೈಸುವ ಹಿರಿಯರೇ, ಎಲ್ಲರಿಗೂ ನಮ್ಮ ನಮಸ್ಕಾರ. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆ ಮತ್ತು ಐತಿಹಾಸಿಕ ದಿನ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಡೋನಿಯರ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಹೊಸ ಉಡುಗೆ ಕಾರ್ಖಾನೆ ಇಂದು ಒಳಗನಹಳ್ಳಿ ವಿಜಯಪುರ ಡಿಸ್ಟಿಕ್ನಲ್ಲಿ ಪ್ರಾರಂಭವಾಗುತ್ತಿದೆ. ನಮ್ಮ ಬಗ್ಗೆ ಡೋನಿಯರ್ ಇಂಡಸ್ಟ್ರೀಸ್ ಹಲವಾರು ರಾಜ್ಯಗಳಲ್ಲಿ ಆಫೀಸರ್ಸ್ ಇವೆ, ಕಾರ್ಖಾನೆಗಳಿವೆ. ಕರ್ನಾಟಕದಲ್ಲಿ ಇದು ಮೊದಲ ಕಾರ್ಖಾನೆ, ಅದು ಒಣಗನಹಳ್ಳಿ ವಿಜಯಪುರ ಡಿಸ್ಟ್ರಿಕ್ಟ್ನಲ್ಲಿ. ವಿಜಯಪುರವನ್ನು ಏಕೆ ಆಯ್ಕೆ ಮಾಡಿದೆವು? ಇಲ್ಲಿನ ಜನರ ಪ್ರತಿಭೆ, ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯ ಮೇಲೆ ನಮಗೆ ನಂಬಿಕೆ ಇದೆ. ಸರ್ ಇದಕ್ಕೆ ಭಾಳ ಶ್ರಮ ಪಡ್ತಾರೆ ಮತ್ತು ನಮ್ಮ ಪೂಜಾರಿ ಸರ್ ಇದಕ್ಕೆ ಭಾಳ ಎಲ್ಲ ಶ್ರಮ ಪಟ್ಟು ಒಂದು ರೂಪವನ್ನು ಪಡಿಸ್ಯಾರ. ಅದನ್ನ ಮತ್ತೆ ಈಗ ಅಗರ್ವಾಲ್ ಸರ್ ಕೈ ಕೊಟ್ಟಾರ. ಅಗರ್ವಾಲ್ ಸರ್ ಅವರು ಈಗ ಒಂದು ದೊಡ್ಡ ಶಕ್ತಿ, ಅವರೆಲ್ಲ ನಮಗೀಗ ಮುಂದೆ ನಡೆಸ್ಕೊಡ್ತಾರೆ. ಈಗ ಎಲ್ಲರೂ ಮಾತು ಕೊಟ್ಟದ್ದು ನಡೆಸ್ಕೊಡ್ತಾರೆ. ಸರ್ ಈಗ ಅವರೊಂದು ದೊಡ್ಡ ಶಕ್ತಿ, ಅವರು ಈಗ ಮುಂದೆ ನಡೆಸೇ ಕೊಡ್ತಾರೆ ಅಂತ ನಾನು ಮಾತು ಹೇಳಿ ಮುಗಿಸ್ತೀನಿ. ಹೃದಯ ಮಂದಿರದಲ್ಲಿ ಓಡಾಡುವ ಪ್ರಭು ಪೂಜನೀಯ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನ ಈ ಸಂದರ್ಭದಲ್ಲಿ ಧ್ಯಾನಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜನೀಯ ಶ್ರೀ ಬಾಬುರಾವ್ ಮಹಾರಾಜರ ಪಾದಗಳಿಗೂ ನಮಸ್ಕರಿಸಿ ಹಾಗೂ ಪರಮ ಪೂಜನೀಯ ಶ್ರೀಗಳ ಪಾದಾಬುದ್ಧಗಳಿಗೂ ನಮಸ್ಕರಿಸಿ ಈ ಕಾರ್ಯಕ್ರಮದ ರೂಢಾನಿಗಳು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾತೋಶ್ರೀಗಳಾಗಿರುವಂತಹ ಶ್ರೀಮತಿ ಸುಲಾ ವಿಶ್ವನಾಥ್ ಪೂಜಾರಿ ಅವರಿಗೂ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಸರ್ವರಿಗೂ ತಮ್ಮದೇ ಆದಂತಹ ಸಹಕಾರವನ್ನು ನೀಡುತ್ತಾ ಸರ್ವರಿಗೂ ತಮ್ಮದೇ ಆದಂತಹ ಸೇವೆಯನ್ನ ಮಾಡ್ತಾ ತಾವು ಹುಟ್ಟಿದ ಊರಿಗೆ ಏನಾದರೂ ಒಂದು ಕೊಡುಗೆಯನ್ನು ಮಾಡಬೇಕು ಅನ್ನುವಂತ ಮನೋಭಾವನೆಯನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾರೂ ಮಾಡದೇ ಇರುವಂತಹ ಒಂದು ಮಹತ್ವದ ಒಂದು ಕಾರ್ಯವನ್ನು ಮಾಡಿರುವಂತ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಪೂಜಾರಿ ಸಾಹೇಬರವರಿಗೆ ಹೃದಯಪೂರ್ವಕವಾದಂತಹ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಮತ್ತು ಯಾವತ್ತೂ ಕಷ್ಟದಲ್ಲಿ ಕೈ ಹಿಡಿದವರು ಬಹಳ ನೆನಪಾಗ್ತಾರೆ. ಯಾಕಂದ್ರೆ ಬಿದಿರಿ ಮೇಡಮ್ ಅವರು 5 ನಿಮಿಷ ತಾವು 2 ಅನಿಸಿಕೆಯನ್ನು ಹೇಳುವಂತ. ಯಾಕಂದ್ರೆ ಇವತ್ತು ಇದು ಸಣ್ಣ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಅದು ನಮ್ಮ ಬರದ ನಾಡಿನಲ್ಲಿ ವಿಜಯಪುರ ಈ ಭಾಗಗಳಂದ್ರೆ ಅತ್ಯಂತ ಹಿಂದುಳಿದಗಳ ಭಾಗ. ನಾವು ಸುಮಾರು ಸೌಲಭ್ಯಗಳ ವಂಚಿತರಾಗಿರುವಂತಹ ಭಾಗಗಳಿಲ್ಲ. ಅಂಥದ್ರಲ್ಲಿ ಇವತ್ತು ಸಾವಿರಾರು ಜನಕ್ಕೆ ಬದುಕನ್ನು ನಡೆಸುವಂತ ಒಂದು ಉದ್ಯೋಗವನ್ನ ನಮ್ಮ ವಿಶ್ವನಾಥ್ ಪೂಜಾರಿ ಸಾಹೇಬರು ಸುಮಾರು 7-10 ವರ್ಷಗಳ ಹಿಂದೆ ಅವರು ಕನಸನ್ನು ಇಟ್ಟುಕೊಂಡು ಇಲ್ಲಿ ಪ್ರಾರಂಭ ಮಾಡಿದಾರಲ್ಲ, ಅವರ ತಾಕತ್ತು, ಅವರ ಶಕ್ತಿಯನ್ನ ನಾವು ಮೆಚ್ಚಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಾನು ಸುಮಾರು 15-20 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿರುವಂತ ಶ್ರೀರಾಮರು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನಾನು ಬೆಳೆದಿದ್ದೀನಿ. ಯಾಕಂದ್ರೆ ದುಡ್ಡು ಕೇವಲ ತಮಗಾಗಿ ಖರ್ಚು ಮಾಡ್ಕೊಳ್ಳೋ ಜನ ಬಹಳ ಇದ್ದಾರೆ ಈ ಭೂಮಿ ಮೇಲೆ. ನನಗೆ ತಿಳಿದ ಮಟ್ಟಿಗೆ ನಾವು ಗಳಿಸಿದ್ದು 4 ಜನಕ್ಕೆ ಉಪಯೋಗ ಆಗಲಿ ಅನ್ನುವಂಥದ್ದು ಏನು ಮನೋಭಾವ ಇದೆಯಲ್ಲ, ಅಂತವೆಲ್ಲ ಲಕ್ಷದಲ್ಲಿ ಒಬ್ಬರು, ಅದರೊಳಗೂ ನಾನು ವಿಶ್ವನಾಥ್ ಪೂಜಾರಿ ಸರ್ ಅನ್ನುವಂಥ ಮಾತನ್ನ ನಾನು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದ್ರೆ ಅವರೇನು ರಾಜಕಾರಣಿಗಳಲ್ಲ, ನಾಳೆಗೆ ಹೋಗಿ ಯಾರ ಹತ್ರ ಹೋಗಿ ಕೇಳೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಅವ್ರ ಜೊತೆ ನಾನು ಸುಮಾರು ವರ್ಷಗಳಿಂದ ಪ್ರತಿಯೊಂದು ಹಂತದಲ್ಲಿ ಇದ್ದೀನಿ. ಇವತ್ತು ಅವರು ಸ್ವತಂತ್ರವಾಗಿ ಸದಾಶಿವ ಗಾರ್ಮೆಂಟ್ಸ್, ಸದಾಶಿವ ಗುರುಗಳ ಬಗ್ಗೆ ಅವ್ರಿಗೆ ಅತ್ಯಂತ ಭಕ್ತಿ ಭಾವ, ಆ ಗುರುವಿನ ಬಗ್ಗೆ ಅತ್ಯಂತ ಶ್ರದ್ಧೆ ಇತ್ತು. ಸದಾಶಿವ ಮುತ್ತನ ಸದಾ ಸ್ಮರಣೆಯನ್ನು ಮಾಡ್ತಿದ್ರು. ಅವರ ಹೆಸರಿನಲ್ಲಿ ಸಹಿತ ಇಲ್ಲಿ ಒಂದು ಡೈರಿಯನ್ನ ಪ್ರಾರಂಭ ಮಾಡಿ ಇವತ್ತಿಗೂ ಸಹಿತ ಅದು ಯಶಸ್ವಿಯಾಗಿ ಅದು ಆ ಡೈರಿ ನಡೀತಾ ಇದೆ. ಸುಮಾರು 12-13 ವರ್ಷಗಳಿಂದ ಯಶಸ್ವಿಯಾಗಿ ನಮ್ಮ ವಿಜಯಪುರದಲ್ಲಿ ಅತ್ಯಂತ ದೊಡ್ಡ ಡೈರಿ ಸಾಹೇಬರು ಮಾಡಿರುವಂತ ಡೈರಿ ಇವತ್ತಿಗೂ ನಡೀತಾ ಇದೆ. ಅಷ್ಟೇ ಅಲ್ಲದೆ ಅವರೇ ಸ್ವತಂತ್ರವಾಗಿ ಸದಾಶಿವ ಗಾರ್ಮೆಂಟ್ಸ್ ಅನ್ನ ಮಾಡಿ ಸಾವಿರಾರು ಮಹಿಳೆಯರಿಗೆ ಒಂದು ಉಪಯೋಗ ಆಗಲಿ, ಉದ್ಯೋಗ ಸೃಷ್ಟಿ ಆಗಲಿ ಅನ್ನುವಂತ ಒಂದು ವಿಚಾರವನ್ನು ಇಟ್ಟುಕೊಂಡು
ಇಲ್ಲಿ ಇಂಥ ಒಂದು ದೊಡ್ಡ ಸಂಸ್ಥೆಯನ್ನ ಹುಟ್ಟಾಕಿದ್ರು. ಸುಮಾರು ವರ್ಷಗಳ ಕಾಲ ಅವರು ಆ ಸಂಸ್ಥೆಯನ್ನು ನಡೆಸಿದ್ರು. ಕಾರಣಾಂತರಗಳಿಂದ ಅದು ಮುಂದಿನ ದಿನಗಳಲ್ಲಿ ಕರೋನಾ ಅನ್ನುವಂತ ಮಹಾಭೀಕರ ಕಾಯಿಲೆ ಬಂದಾಗ ಅದು ಎಂತೆಂತ ದೊಡ್ಡ ದೊಡ್ಡ ಕಂಪನಿಗಳೇ ನಾಶ ಆಗಿರುವುದು. ಆ ಸಂದರ್ಭದಲ್ಲಿ ಕೆಲವು ಆಯಿತು. ಅವಾಗ ಮತ್ತೆ ಬೇರೆಯವರು ಆ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಅವರು ಸಹಿತ ಅದನ್ನ ಸರಿಯಾಗಿ ನಿಭಾಯಿಸಲಿಲ್ಲ. ಮುಂದೆ ಎಷ್ಟೋ ಸಮಸ್ಯೆಗಳನ್ನ ನಮ್ಮ ರಾಮ್ ಬಾಬು ಅಂದ್ರೆ ಅವರೊಬ್ಬರು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅನ್ನೋದಕ್ಕೆ ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ನಿಜವಾಗ್ಲೂ ಹೇಗೆ ಶ್ರೀರಾಮಚಂದ್ರ ಜೊತೆ ಹನುಮಂತ ಇದ್ದಲ್ಲ, ಹಾಗೆ ವಿಶ್ವನಾಥ್ ಪೂಜಾರಿ ಸಾಹೇಬರ ಜೊತೆ ನಮ್ಮ ರಾಮ್ ಬಾಬು ಅವರು ಹಗಲ ರಾತ್ರಿ ಯಾವುದೂ ನಿರೀಕ್ಷೆಯನ್ನ ಮಾಡದೇ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿರುವಂತ ಮನುಷ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನನಗೆ ಸಂತೋಷ ಆಗ್ತದೆ. ಯಾಕಂದ್ರೆ ಆ ಬೇರೆಯವರು ಈ ಕಂಪನಿ ನಡೆಸುವಾಗ ಇಲ್ಲಿ ವರ್ಕರ್ಸ್ಗೆ ಕೊಡುವಂತ ಸಂಬಳ ಆಗಿರಬಹುದು, ಮತ್ತೊಂದು ಪರಿಸ್ಥಿತಿಗಳಾಗಿರಬಹುದು, ಎಲ್ಲ ಸಂದರ್ಭಗಳಲ್ಲಿ ನಾನು ಅವ್ರ ಜೊತೆ ಇರ್ತಿದ್ದೆ. ಅಂತ ಸಂದರ್ಭದಲ್ಲಿ ಅವರು ಯಾವ ಪರಿ ನೋವನ್ನ ಅನುಭವಿಸ್ತಿದ್ರು, ಯಾವ ಪರಿ ಕಷ್ಟಗಳನ್ನ ಅನುಭವಿಸ್ತಿದ್ರು, ಅದು ನಾನು ಕಣ್ಣಾರೆ ಕಂಡಿದ್ದೀನಿ. ತಾವೆಲ್ಲರೂ ಏನು ಉದ್ಯೋಗಿಗಳಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನಾನು ತುಂಬಾ ಹೃದಯದಿಂದ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಯಾಕಂದ್ರೆ ತಾವು ಎಲ್ಲಾ ಸಮಸ್ಯೆಗಳು, ಕಷ್ಟಗಳು, ನಷ್ಟಗಳು ತಾವೆಲ್ಲ ನೋಡಿದ್ರು ಸಹಿತ ಮತ್ತೆ ವಿಶ್ವನಾಥ್ ಪೂಜಾರಿ ಸಾಹೇಬರು ಕಟ್ಟಿರುವಂತ ಸದಾಶಿವ ಗಾರ್ಮೆಂಟ್ಸ್ ಸಂಯೋಗದಲ್ಲಿ ನಡೀತಾ ಇರುವಂತ ಡೋನಿಯರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿಗೆ ತಾವೆಲ್ಲ ಇವತ್ತು ಪ್ರಥಮ ಕಾರ್ಯಕ್ರಮಕ್ಕೆ ಇವತ್ತು ಸುಮಾರು 200-300 ಜನ ಸೇರಿದಿರಲ್ಲ, ನೀವು ನಿಜವಾಗ್ಲೂ ನಿಮಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತೀನಿ. ಈ ಡೋನಿಯರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ಇದು ಸುಮಾರು 79 ವರ್ಷಗಳ ಕಾಲ ಹಳೆಯ ಕಂಪನಿ. ಇದು ಈಗಾಗಲೇ ಸುಮಾರು ರಾಜ್ಯಗಳಲ್ಲಿ ಡೋನಿಯರ್ ಇಂಡಸ್ಟ್ರಿ ಲಿಮಿಟೆಡ್ ಕಂಪನಿ ಸುಮಾರು ರಾಜ್ಯಗಳಲ್ಲಿ ತಮ್ಮ ಯಶಸ್ವಿ ಉದ್ಯಮಿಯನ್ನ ಮಾಡ್ತಾ ಇದೆ. ಇವತ್ತು ಹಂತಗಳು ಈ ವಿಜಯಪುರ ನಗರದಲ್ಲಿ ಬಂದು ಇವತ್ತು ನಮ್ಮ ಸದಾಶಿವ ಗಾರ್ಮೆಂಟ್ಸ್ ಸಂಯೋಗದಲ್ಲಿ ಏನು ಇವತ್ತು ಡೋನಿಯರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅನ್ನ ಪ್ರಾರಂಭ ಮಾಡಿದಾರಲ್ಲ ಸಂಜೀವ್ ಅಗರ್ವಾಲ್ ಸಾಹೇಬರು, ಅವರೆಲ್ಲರಿಗೂ ಈ ವಿಜಯಪುರ ಜಿಲ್ಲೆಯ ಜನತೆಯ ಪರವಾಗಿ, ಈ ಕಾರ್ಯಕ್ರಮದ ಈ ಕಾರ್ಖಾನೆಯ ಉದ್ಯಮಿಗಳ ಪರವಾಗಿ, ವ್ಯವಸ್ಥಾಪಕ ಮಂಡಳಿಯ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ಬಾಂಬೆ ಇರುವಂತ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇರುವಂತಹ ಉದ್ಯಮಿಗಾರರಾಗಿರುವಂತಹ ಸಂಜೀವ್ ಅಗರ್ವಾಲ್ ಸಾಹೇಬ್ರವರು ಈ ಭಾಗದಲ್ಲಿ ಸಹಿತ ಸಾವಿರಾರು ಜನಕ್ಕೆ ನಾನು ಉದ್ಯೋಗವನ್ನ ಕೊಡಬೇಕು, ಈ ಭಾಗದಲ್ಲಿ ನಾನು ಬಡತನವನ್ನ, ನಿರುದ್ಯೋಗವನ್ನ ನಿವಾರಣೆಯನ್ನ ಮಾಡಬೇಕು ಅಂತ ಹೇಳಿ ತೊಂದು ಕಟ್ಟಿ ನಿಂತು ಈ ಭಾಗದಲ್ಲಿ ಬಂದು ಈ ಕಾರ್ಖಾನೆಯ ಜೊತೆ ಕೈ ಜೋಡಿಸಿದಾರಲ್ಲ, ನಿಮ್ಮೆಲ್ಲರಿಗೆ ಮನವಿ ಮಾಡೋದಿಷ್ಟೇ, ಇಷ್ಟು ಯಾವತ್ತು ಜೀವನದಲ್ಲಿ ಸಂಶಯವನ್ನ ಇಟ್ಟುಕೊಂಡು ನಾವು ಬದುಕಬಾರದು. ನಂಬಿಕೆಯೊಂದಿಗೆ ನಾವು ಬದುಕಬೇಕು, ನಂಬಿಕೆಯೊಂದಿಗೆ ನಾವು ನಡಿಬೇಕು. ಮತ್ತೊಬ್ಬರ ತಪ್ಪುಗಳನ್ನು ಗುರುತಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ಏನು ತಪ್ಪು, ನಾವು ಯಾವ ಪರಿ ಇದೀವಿ ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಇರಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ, ನೋಡಿ ಭವಿಷ್ಯದಲ್ಲಿ ಬಹಳ AI ಟೆಕ್ನಾಲಜಿಗಳು ಬಂದಿರೋದ್ರಿಂದ ಇವತ್ತು ನಾನು 20 ವರ್ಷ ಬೆಂಗಳೂರಲ್ಲಿ ಸುಮಾರು ಸಚಿವರಿಗೆ ಸಹಾಯಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನ 3 ಗಂಟೆ 4 ಗಂಟೆಗೆ ಲಕ್ಷಾಂತರ ಮಹಿಳೆಯರು ರಸ್ತೆಗೆ ಬಂದಿರುತ್ತಾರೆ ಗಾರ್ಮೆಂಟ್ಸ್ ಹೋಗೋದಕ್ಕೆ. ಸಾವಿರಾರು ಗಾರ್ಮೆಂಟ್ಸ್ಗಳು ಬೆಂಗಳೂರಲ್ಲಿ ನಡೀತಾ ಇದ್ದಾವೆ. ಇವತ್ತು ನಾನು ಸಂಜೀವ್ ಅಗರ್ವಾಲ್ ಸಾಹೇಬ್ರ ಜೊತೆ ಸುಮಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೀನಿ. ಅವರು ಏನ್ ಹೇಳ್ತಾರೆ ಅಂದ್ರೆ, ಬಹಳ ಸರಿಯಾಗಿ ಕೆಲಸ ಮಾಡುವಂತವ್ರನ್ನ ಗುರುತಿಸಲಿ, ಅವರು ಸರಿಯಾಗಿ ಕೆಲಸ ಮಾಡಲಿ, ಸರಿಯಾದ ಸಂಬಳವನ್ನ ತಗೊಳ್ಳಿ ಅನ್ನುವಂತ ಮಾತನ್ನ ಸಂಜೀವ್ ಅಗರ್ವಾಲ್ ಸಾಹೇಬ್ರವರು 10 ಸರಿ ನನಗೆ ಹೇಳಿದ್ದಾರೆ. ದಯವಿಟ್ಟು ನಾನು 2 ನಿಮಿಷ ಜಾಸ್ತಿ ಮಾತನಾಡಬಹುದು. ನೀವೆಲ್ಲ ಏನ್ ಮಾಡ್ಬೇಕಂದ್ರೆ, ಇದು ಬದುಕಿಗೆ BE ಕಲ್ತಿದ್ದಾರೆ, BCom ಕಲ್ತಿದ್ದಾರೆ, ಎಷ್ಟೆಷ್ಟೋ ಜನ ದೊಡ್ಡ ದೊಡ್ಡ ವಿದ್ಯೆಯನ್ನು ಕಲಿತವರು ಇವತ್ತು ಉದ್ಯೋಗಗಳಿಲ್ಲದೆ ಪರದಾಡುವಂತ ಪರಿಸ್ಥಿತಿ ಎಷ್ಟೋ ಜನ ನಿಮ್ಮ ಸಂಬಂಧಿಕರುಗಳಲ್ಲಿ, ನಿಮ್ಮ ಬಂಧು ಬಳಗದವರಲ್ಲಿ ತಾವು ಕಾಣ್ತಾ ಇರ್ತೀರಿ. ಇವತ್ತು ಅದು ನಮಗೆ 100 ರೂಪಾಯಿ ಸಂಬಳ ಕೊಡ್ಲಿ, 1000 ರೂಪಾಯಿ ಸಂಬಳ ಕೊಡ್ಲಿ, 10,000 ರೂಪಾಯಿ ಸಂಬಳ ಕೊಡ್ಲಿ, ಅದು ನಮ್ಮ ಸಂಸ್ಥೆ, ಅದು ನನ್ನ ಸಂಸ್ಥೆ ಅನ್ನೋ ಮನೋಭಾವ ಇಟ್ಟುಕೊಂಡು ನೀವು ಒಂದಾದ್ರೆ ಅಂದ್ರೆ
ಇಂಥವು ಸಂಜೀವ್ ಅಗರ್ವಾಲ್ ಅವರು ಕರ್ನಾಟಕದಲ್ಲಿ ನೂರಾರು ಮಾಡ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಿದ್ದೀನಿ. ಈಗಾಗಲೇ ವಿಶ್ವನಾಥ್ ಪೂಜಾರಿ ಸಾಹೇಬರವರು ಮತ್ತು ಸುಧಾ ವಿಶ್ವನಾಥ್ ಪೂಜಾರಿ ಅವರು ತುಳಸಾಳ ಗ್ರಾಮದಲ್ಲೂ ಸಹಿತ ನೂರಾರು ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಈ ಫ್ಯಾಕ್ಟರಿ ನಡೆಸ್ತಾ ರಾಘವೇಂದ್ರನ್ ಅವರು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಸುಮಾರು ಜನ ಇಲ್ಲಿ ಉದ್ಯೋಗಿಗಳ ಜೊತೆ ನಾನು ಇರ್ತಿದ್ದೆ. ಅವರೆಲ್ಲರೂ ಹೇಳ್ತಾ ಇದ್ರು, ಇಲ್ರಿ ಅಜ್ಜ ಅವರು ನಮ್ಮಲ್ಲಿ ಶೌಚಾಲಯಗಳು ಮಾಡಿಸಿದಾರ, ಗ್ರಂಥಾಲಯಗಳು ಮಾಡಿಸಿದಾರ. ನೋಡ್ರಿ, ಇದೆಲ್ಲವೂ ಸಾಹೇಬ್ರು ಏನು ಮಾಡಿದಾರಲ್ಲ, ಇದೆಲ್ಲವೂ ಅವರು ಸ್ವಂತ ದುಡಿದಿರುವಂತ ದುಡ್ಡಿನಿಂದ ಮಾಡಿರುವಂತದ್ದು. ಇವತ್ತು ನಾವು ಯಾರಿಗಾರು ಕಿಶೇದಲ್ಲಿಂದ ಒಂದು 100 ರೂಪಾಯಿ ಕೊಡಬೇಕಂದ್ರೆ 100 ಸಲ ವಿಚಾರ ಮಾಡ್ತೀವಿ, ನಿಮ್ಮ ಆತ್ಮಕ್ಕೆ ತಿಳ್ಕೊರಿ ನನ್ನ ಮಾತು ಸತ್ಯನೋ ಸುಳ್ಳು ಅಂತ ಹೇಳಿ. ಅಂಥದ್ದು ಇವತ್ತು 16 ಕೋಟಿಗಳನ್ನ ಖರ್ಚು ಮಾಡಿ ಈ ರೀತಿ ನಿಮ್ಮ 1000 ಕುಟುಂಬ ಅಲ್ಲ, ಇನ್ನು ನೀವೆಲ್ಲ ಅವರಿಗೆ ಯಾವ ಒಂದು ಸಂಶಯ ಇಲ್ಲದೆ ಪ್ರೋತ್ಸಾಹ ಮಾಡ್ತಾ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಇನ್ನು ಇಂಥವು 10ನ್ನ ವಿಶ್ವನಾಥ್ ಪೂಜಾರಿ ಸಾಹೇಬರು ಇದೇ ಜಾಗದಲ್ಲಿ ಮಾಡುವಂತ ಶಕ್ತಿ ಅವರಿಗೆ ದೇವರು ಸದಾಶಿವ ಕೊಟ್ಟಿದ್ದಾನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಭವಿಷ್ಯದಲ್ಲಿ ಮಹಿಳೆ ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವಂತ ಶಕ್ತಿ ಇದೆ. ಇವತ್ತು ಮಹಿಳೆಯರಿಗೆ ವಿಶೇಷವಾದ ಶಕ್ತಿ ದೇವರು ಕೊಟ್ಟಿದ್ದಾನೆ. ಸಮಸ್ಯೆಗಳ ಜೊತೆ ನಾವು ಜೀವನದವರೆಗೆ ಹೋರಾಟವನ್ನು ಮಾಡಲೇಬೇಕಾಗಿದೆ. ಮನುಷ್ಯರಿಗೆ ಒಮ್ಮೊಮ್ಮೆ ಸಂತೋಷ ಆಗ್ತದ, ಒಮ್ಮೊಮ್ಮೆ ದುಃಖ ಆಗ್ತದ, ಒಮ್ಮೊಮ್ಮೆ ಸುಖ ದುಃಖಗಳ ಮಧ್ಯದಲ್ಲಿ ನಾವು ಬದುಕಬೇಕಾಗ್ತದ. ಏನಿವತ್ತು ಡೋನಿಯರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿಯವರು ಅವ್ರದೇ ಆದಂತ ಕಂಪನಿಯನ್ನ ಇಷ್ಟೆಲ್ಲ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಅವ್ರ ಹತ್ರ ಒಂದು ಸಿಸ್ಟಮ್ ಇರ್ತದೆ. ಆ ಸಿಸ್ಟಮ್ ಅನ್ನ, ಯಾಕಂದ್ರೆ ನಾನು ವಿಜಯಪುರದವನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ನಾವ್ಯಾಕೆಲ್ಲ ಫೇಲ್ ಆಗ್ತಾ ಇದೀವಿ, ನಾವ್ಯಾಕೆ ಮತ್ತೊಬ್ಬರಿಗೆ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಸಮಯವನ್ನ ಪಾಲನೆ ಮಾಡಬೇಕಾಗಿದೆ, ನಾವು ಶಿಸ್ತನ್ನ ಪಾಲನೆ ಮಾಡಬೇಕಾಗಿದೆ, ನಾವು ಸತ್ಯವನ್ನ ಪಾಲನೆ ಮಾಡಬೇಕಾಗಿದೆ. ಅಂದಾಗ ಮಾತ್ರ ನಾವು ಸಾಧನೆಯ ಶಿಖರಕ್ಕೆ ಹೋಗೋದಕ್ಕೆ ಸಾಧ್ಯ. ನಾವು ಪ್ರತಿ ತಿಂಗಳು ಸಹಿತ ತಿಂಗಳಲ್ಲಿ 1 ದಿನ ನಾನು ವಿಶ್ವನಾಥ್ ಪೂಜಾರಿ ಸಾಹೇಬರ ಜೊತೆ ಮಾತನಾಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡ್ತೀವಿ. ಮತ್ತೆ ಇನ್ನೂ ವಿಶೇಷವಾಗಿ ವಿಜಯಪುರ ಜಿಲ್ಲೆಗೆ ವಿಶ್ವನಾಥ್ ಪೂಜಾರಿ ಸಾಹೇಬರು ಶುದ್ಧ ಹಾಲನ್ನ ನೀಡಬೇಕು. ಸಾಯಿಬಾಲ್ ಅನ್ನುವಂತ ವಿಶೇಷ ಆಕಳ, ಜವಾರಿ ಆಕಳ, ವಿಶೇಷವಾದ ಆಕಳ ಆರೋಗ್ಯವಂತರಾಗಿ ನಮ್ಮ ಜನ ಬದುಕಬೇಕನ್ನುವಂಥದ್ದು ಬಹುದಿನಗಳ ಕನಸಿದೆ. ಯಾಕಂದ್ರೆ ನನ್ನ ಜೊತೆ ಅವರು ಚರ್ಚೆ ಮಾಡ್ತಿರ್ತಾರೆ. ಅಂತ ಒಂದು ಸಂದರ್ಭದಲ್ಲೂ ಸಹಿತ ನಾವು ಅವ್ರ ಜೊತೆ ನಮಗೆ ಭಗವಂತ ಎಷ್ಟು ಶಕ್ತಿ ಕೊಡ್ತಾನ ಅಷ್ಟು ಸಂಪೂರ್ಣವಾಗಿ ನಾವು ಅವ್ರ ಜೊತೆ ಇರ್ತೀವೋ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಅವ್ರು ಮಾಡುವಂತ ಜನಪ್ರಿಯ ಜನಹಿತ ಕಾರ್ಯಕ್ರಮಗಳಲ್ಲಿ ನಾವು ಹಗಲು ರಾತ್ರಿ ಎನ್ನದೇ ನಿಸ್ವಾರ್ಥ ಸೇವೆಯಿಂದ ಫಲಾಪೇಕ್ಷೆ ಇಲ್ಲದೇನೆ ನಾವು ಅವ್ರ ಜೊತೆ ನಿಲ್ತೀವೋ. ಈಗಾಗಲೇ ನಮ್ಮ ಮಾಜಿ ಮಂತ್ರಿಗಳಾಗಿರುವಂತ ಶ್ರೀರಾಮುಲು ಸಾಹೇಬರು ಸಹಿತ ವಿಶ್ವನಾಥ್ ಪೂಜಾರಿ ಸಾಹೇಬರ ಜೊತೆ ಸಂಪರ್ಕದಲ್ಲಿದ್ದಾರೆ. ಬೀಳಿಗೆ ಮತಕ್ಷೇತ್ರದ ಮುರುಗೇಶ್ ನಿರಾಣಿ ಸಾಹೇಬರು ಸಹಿತ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. SR ಪಾಟೀಲ್ ಸಾಹೇಬರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಕೇಂದ್ರದ ರೈಲ್ವೆ ರಾಜ್ಯ ಮಂತ್ರಿಗಳಾಗಿರುವಂತಹ ವಿ ಸೋಮಣ್ಣ ಸಾಹೇಬರು ಸಹಿತ ಸಾಹೇಬರ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್ ಪೂಜಾರಿ ಸಾಹೇಬ್ರೆ ತಾವು ಏನು ಇವತ್ತು ಅಲ್ಲಿ ಒಂದು ಗಾರ್ಮೆಂಟ್ಸ್ ಮಾಡಿದಿರಿ, ನಮ್ಮ ತಾಲೂಕುಗಳಲ್ಲೂ ತಾವು ಮಾರ್ಗದರ್ಶನ ಮಾಡಬೇಕು. ನಾವು ಸಾವಿರಾರು ಜನ ಮಹಿಳೆಯರಿಗೆ ಉದ್ಯೋಗವನ್ನ ನೀಡುವಂತದನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಇಂಡಿ ಭಾಗದಲ್ಲಿ ಶ್ರೀಗೌಡ ಪಾಟೀಲ್ ಸಾಹೇಬರು, ವಿಶ್ವನಾಥ್ ಪೂಜಾರಿ ಸಾಹೇಬರು ಅತ್ಯಂತ ಆತ್ಮೀಯ ಸ್ನೇಹಿತರು, ಅವರು ಸಹಿತ ಹೀಗೆ ಕನಸುಗಳಿದಾವೆ. ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ನೀವು ದಿಟ್ಟವಾಗಿ ಇವತ್ತು ಬಂದು ಮತ್ತೆ ಡೋನಿಯರ್ ಕಂಪನಿಯನ್ನ ಬೆಳೆಸಬೇಕು. ನಿನ್ನೆ ನಾನು ಸಂಜೀವ್ ಅಗರ್ವಾಲ್ ಸಾಹೇಬರು ಮಾತನಾಡ್ತಾ ಇರುವಾಗ ಅವರು ಕೇಳ್ತಾ ಇದ್ರು, ಒಂದೇ ಭಾರತ್ ಯಾವಾಗ ಪ್ರಾರಂಭ ಆಗುತ್ತೆ ವಿಜಯಪುರದಲ್ಲಿ, ವಿಮಾನ ನಿಲ್ದಾಣ ಯಾವಾಗ, ವಿಮಾನಗಳು ಯಾವಾಗ ಹಾರಾಟ ಆಗ್ತವೆ ಅನ್ನುವಂತ ಎಲ್ಲ ವಿಚಾರಗಳು ಸಾಹೇಬರು ಚರ್ಚೆ ಮಾಡ್ತಾ ಇದ್ರು. ಸಂಜೀವ್ ಅಗರ್ವಾಲ್ ಸಾಹೇಬರು, ಅವ್ರ ಜೊತೆಯಾಗಿ ಪ್ರಶಾಂತ್ ಅವರು, ಮಂಜುನಾಥ್ ಅವರು ಎಲ್ಲರೂ ಹೆಗಲಿಗೆ ಕೊಟ್ಟು ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ದೇಶ ವಿದೇಶದಿಂದ ಈ ಫ್ಯಾಕ್ಟರಿಗೆ ಕಳಿಸಿ ನಾವು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ, ಯಾವ ರೀತಿ ಮಾಡ್ತೀವಿ ಅನ್ನುವಂಥದ್ದನ್ನ ಬರೋ ದಿನಗಳಲ್ಲಿ ತೋರಿಸ್ತೀವೋ ಅನ್ನುವಂಥದ್ದನ್ನ ನಿನ್ನೆ ದಿನ ಮಾತನಾಡ್ತಾ ಇದ್ರು. ಹೀಗಾಗಿ ನಿಮ್ಮಲ್ಲೇ ನಾನು ತುಂಬಾ ಹೊತ್ತು ಮಾತನಾಡಿದ್ದೀನಿ. ಹೀಗಾಗಿ ತಮ್ಮೆಲ್ಲರಲ್ಲಿ ಮತ್ತೆ ಮನವಿ ಮಾಡೋದಿಷ್ಟೇ, ಎಷ್ಟು ನಿಮಗೆ ಒಳ್ಳೇದಾಗಬೇಕಂದ್ರೆ, ನೀವು ಶ್ರೀಮಂತರಾಗಬೇಕಂದ್ರೆ ನಿಮ್ಮ ಏಳಿಗೆಗಳಿಗೆ, ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು.
ನಾವ್ ಯಾವ ರೀತಿ ನಡ್ಕೋತೀವಿ, ಅವ್ರು ಇಷ್ಟೆಲ್ಲ ರೆಡಿ ಮಾಡಿ ನಮ್ ಕೈಯಾಗ ಕೊಟ್ಟಾರಂದ್ರ ಅವರು ಕಂಪನಿಯ ಸಿಸ್ಟಮ್ ಅಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಅವರು ಸಕ್ಸಸ್ ಆಗ್ತಾರೆ, ನಾವು ಸಕ್ಸಸ್ ಆಗ್ತೀವಿ. ಮತ್ತೆ ಹೆಚ್ಚಿಗೆ ನಿಮಗೆ ಅವರದೇ ಆದಂತ ಕಂಪನಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಯಾರು ಕೆಲಸ ಹೆಚ್ಚಿಗೆ ಮಾಡ್ತಾರೆ ಅವರಿಗೆ ಅವರು ಹೆಚ್ಚಿನ ಪ್ರೋತ್ಸಾಹವನ್ನು ಮಾಡ್ತಾರೆ. ದಯವಿಟ್ಟು ನಿಮ್ಗೆ ಎಷ್ಟೇ ಸಮಸ್ಯೆಗಳಿದ್ರೂ ಸಹಿತ ಬದಿಗಿಟ್ಟು ಉದ್ಯೋಗ ಪುರುಷ ಲಕ್ಷಣ ಅನ್ನುವಂತ ಮಾತನ್ನ ನೆನಪು ಮಾಡ್ತಾ, ಉದ್ಯೋಗ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಭಾಗಗಳು ಅತ್ಯಂತ ಹಿಂದುಳಿದ ಭಾಗಗಳು, ನಾವೆಲ್ಲರೂ ಶ್ರೀಮಂತಿಕೆಯಲ್ಲಿ ಬದುಕಂತವರಲ್ಲ. ಹೀಗಾಗಿ ಈ ಒಂದು ದೊಡ್ಡ ಸಂಸ್ಥೆಯನ್ನ ಸಾಹೇಬರು ಕಟ್ಟಿರ್ತಿದ್ರು, ಅವರೆಲ್ಲ ಕಷ್ಟಪಟ್ಟಿದ್ರು. ಇವತ್ತು ಆ ಒಂದು ಕಟ್ಟಡದಲ್ಲಿ ಇವತ್ತು ಸಂಜೀವ್ ಅಗರ್ವಾಲ್ ಸಾಹೇಬರು ಡೋನಿಯರ್ ಕಂಪನಿ 100 ವರ್ಷಗಳ ಇತಿಹಾಸ ಇರುವಂತ ಕಂಪನಿ. ಯಾಕೆ ಇದನ್ನ ಮತ್ತೆ ಮತ್ತೆ ನೆನಪು ಮಾಡ್ತೀನಿ ಅಂದ್ರೆ, ನೀವೇನು ಮಾಡಬೇಡ್ರಿ, ಇಲ್ಲಿ ಬಂದಿರುವಂತ 100 ಜನ 10 ಜನ ಒಳ್ಳೆಯವರನ್ನ ಗುರುತಿಸ್ರಿ, ರಾಮಬಾಬು ಸಾಹೇಬ್ರ ಗಮನಕ್ಕೆ ತಗೊಂಡ್ ಬನ್ರಿ, ನಿಜವಾಗ್ಲೂ ಕೆಲಸ ಮಾಡಂತವ್ರನ್ನ ಗುರುತಿಸ್ರಿ, 1000 ಜನ ಆಗ್ತೀರಿ. ಮತ್ತೆ ವಿಶ್ವನಾಥ್ ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಬಾಜು ಕಟ್ಟಡಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಇಷ್ಟು, ಇದು ಸುವರ್ಣ ಅವಕಾಶ. ಸೂರ್ಯ ಚಂದ್ರ ನಕ್ಷತ್ರ ಇರುವವರೆಗೆ ಈ ಕಂಪನಿ ನಡೀತದ. ಯಾವುದೇ ಸಮಸ್ಯೆಗಳು ಇನ್ನು ಮುಂದೆ ನಿಮಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಇಡುವ ಮೆಟ್ಟಲುಗಳು ನಮ್ಮ ಜೀವನಾಧಾರ ಸ್ತಂಭಗಳು ಅನ್ನುವಂತ ರೀತಿಯಲ್ಲಿ, ಸಹನೆ ನಿನ್ನದಾದರೆ ಸಕಲವು ನಿನ್ನದೇ, ವಿಜಯವೂ ನಿನ್ನದೇ ಅನ್ನುವ ಹಾಗೆ, ಸಹನೆ ನಿನ್ನದಾದರೆ ಸಕಲವು ನಿನ್ನದೇ, ವಿನಯವು ನಿನ್ನದಾದರೆ ವಿಜಯವೂ ನಿನ್ನದೇ ಅನ್ನುವ ರೀತಿಯಲ್ಲಿ ಇವತ್ತು ನಮ್ಮ ವಿಶ್ವನಾಥ್ ಪೂಜಾರಿ ಸಾಹೇಬರು ಅವರು ನಿಜವಾಗ್ಲೂ ನನ್ನ ಗುರುಗಳ ಸಮಾನ. ಅವ್ರದ್ದು ಸಂಪೂರ್ಣ ವ್ಯಕ್ತಿತ್ವ ನನಗೂ ಗೊತ್ತಿದೆ, ನಮ್ಗಿಂತ ಹೆಚ್ಚು ನಿಮಗೂ ಗೊತ್ತಿದೆ. ನೀವು ಸೇರಿ ಜೀವನವರೆಗೆ ಅವರ ಜೊತೆಯಾಗಿ ಸತ್ಯ ಶಿಸ್ತಿನಿಂದ ಪ್ರಾಮಾಣಿಕವಾದಂತ ಕೆಲಸವನ್ನ ಮಾಡೋಣ ಅಂತ ಮನವಿಯನ್ನ ಮಾಡ್ತಾ, संजीव अग्रवाल साहब जी, ये हमारे लोग बहुत शांत प्रिय है, बहुत गरीब लोग है। आप ये विजयपुर डिस्ट्रिक्ट में बहुत बड़े कार्यक्रम आप आयोजन किया है। आगे दिन में हमारे से संपूर्ण आपको हमें सपोर्ट देता है। इधर एक कंपनी ने ये नॉर्थ कर्नाटक में आपका 10 कंपनी चालू होता है। आगे दिन में हमारा आदमी सभी आपके साथ रहते हैं। आने वाला दिन में भी संजीव अग्रवाल साहब बोला है, आने वाले दिन में कार्यक्रम, मोटिवेशन कार्यक्रम, अच्छी कार्यक्रम सभी लोगों के लिए, सभी को जिंदगी अच्छी करने के लिए नया कार्यक्रम हमें करेंगे। वीआईपी को बुलाएंगे, ये प्रारंभ है, ये पूरा यशस्वी होंगे बाद में हमें करेंगे कर संजीव अग्रवाल साहब बोले हैं। बहुत शांत स्वभाव का है साहब, किसको शांत रहता है वो बहुत विचार करते रहता है। इसके लिए संजीव अग्रवाल साहब भी बहुत बड़ी उद्यमीदार है। आगे दिन में हमारा लोग हमें तुम्हारे साथ सेवा करते, तुम्हारा सपोर्ट भी हमारे साथ रहेंगे। ये कार्यक्रम आगे दिन में बहुत अच्छी होते। थैंक यू सर्वरिಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸರ್ವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ। कन्नड़ा में बात कर सकूंगा। मैं आप सभी लोगों का हृदय से आभारी हूँ कि आज आप सभी लोग यहाँ पर आए हो और आप सब लोगों ने समय निकाला। आप यहाँ पर देखकर मैं बहुत खुश हूँ। आप सब लोग मुझे अपना फैमिली का मेंबर मानिए। आप सब लोगों की खुशहाली के लिए हम सब लोगों ने ये मेहनत करके फिर से फैक्ट्री खड़ा किया है। हम चाहते हैं कि आप सभी लोग पूरी मेहनत से और लगन से इस फैक्ट्री को सक्सेसफुल बनाइए करके। आप सब लोगों की खुशी का ध्यान रखना मेरा कर्तव्य है और वो मैं उस कर्तव्य में पीछे नहीं हटूंगा। आप सब लोगों को जिस भी प्रकार की सहायता चाहिए वो सहायता आपको पूरी मिलेगी। अब आप मैं ज्यादा समय नहीं लूंगा आप लोगों का। आप सभी लोगों को मुझे लगता है काफी भूख भी लग रही होगी, सब लोग वेट भी कर रहे होंगे। तो फिर से आप सब लोगों का बहुत बहुत धन्यवाद है। और आज आप सभी लोगों के लिए लंच का अरेंजमेंट किया है हमने यहाँ पे, तो आप सभी लोग लंच जरूर करके जाइए। और बस इसी भावना के साथ आप सब लोगों को धन्यवाद करता हूँ। वेलकम टू डोनियर फैमिली टू ऑल।
ನೀವು ನಿರೀಕ್ಷೆ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಇದು ಶುರು ಆಗ್ತೈತೋ ಇಲ್ಲ ಫ್ಯಾಕ್ಟ್ರಿ ಅಂತ ಎಲ್ಲರ ಹತ್ರ ಬಹಳ ಡೌಟ್ ಇತ್ತು. ಆದ್ರೆ ನಮಗ್ ಒಂದು ಭರವಸೆ ಇತ್ತು, ಯಾಕಂದ್ರೆ ಅಪ್ಪಾರು ಒಂದು ಒಳ್ಳೆ ಉದ್ದೇಶದಿಂದ ನಮ್ಮೆಲ್ಲ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗ್ಲಿ ಅಂತ ಇದನ್ನ ಅವ್ರು ಬಹಳ ಒಂದು ಆಸೆಯಿಂದ ಕಟ್ಟಿದ್ರು ಇದನ್ನ. ಏನೋ ಕಾರಣಾಂತರ ಅದು ಎಲ್ಲರಿಗೂ ಬರದ ಸಮಸ್ಯೆಗಳು ಬಂದು ಅದು ನಿಂತು ಹೋಗಿತ್ತು. ಅವರು ಇದನ್ನ ಮಾಡ್ಬೇಕಾದ್ರೆ ಬಹಳ ಪರಿಶ್ರಮದಿಂದ ಮಾಡ್ಯಾರ ಇದನ್ನ ಶ್ರಮ ಪಟ್ಟು ಅವ್ರಿಗೆ ಎಷ್ಟು ಕಷ್ಟ ಆಗೈತೆ ಅನ್ನೋದು ನನಗೆ ಗೊತ್ತೈತಿ. ಇಲ್ಲೇ ಹತ್ರ ಇದ್ವಿ ನಾವು ಅವ್ರದ್ದು. ನಾನು ಅಂತಿದ್ದೆ ಏನ್ ಅಪ್ಪ ಇಲ್ಲಿ ಮಾಡಕ್ ವಿಚಾರ ಮಾಡ್ಯಾರ, ಬೆಂಗಳೂರಾಗ ಏನ್ ಬೇಕಾದ್ ಮಾಡ್ಬೋದಿತ್ತು ಅವರು. ನಾನು ಅದನ್ನ ಕ್ವಶನ್ ಮಾಡಿದ್ದೆ, ಯಾಕಂದ್ರೆ ಇಲ್ಲಿ ಜನರಿಗೆ ಸ್ಕಿಲ್ ಬಹಳ ಕಡಿಮೆ ಐತಿ. ಆಮೇಲೆ ಡೆಡಿಕೇಶನ್ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿನೂ ಇರ್ಬೇಕು. ಬರೀ ಉದ್ಯೋಗ ಮಾಡೋದಂತಲ್ಲ, ಉದ್ಯೋಗದ ಜೊತೆಗೆ ಆಸಕ್ತಿನೂ ಇರ್ಬೇಕು. ಅದಕ್ಕೆ ಇದು ಸಕ್ಸಸ್ ಆಕೈತಿಲ್ಲ ಅಂತ ನಾನು ಫಸ್ಟ್ ಟೈಮ್ ಡೌಟ್ ಆಗಿತ್ತು ನನಗೆ. ಆಮೇಲೆ ಅವರು ಇಲ್ಲಮ್ಮ ಆಕೈತಿ, ನಾನು ಎಲ್ಲೋ ಇದ್ದು ನಾವು ಏನೋ ಮಾಡ್ಬೋದು, ಇಲ್ಲ ಅಂತಲ್ಲ. ನಾವು ಇಲ್ಲಿ ಜನರಿಗೆ ಅನುಕೂಲ ಆಗಲಿ, ನಾವು ಮಾಡಿದ್ರೆ ನಮ್ಮ ಜನರಿಗೆ ಒಂದು ಅನುಕೂಲ ಆಗುವಂತ ಕೆಲಸ ನಾನು ಮಾಡ್ಬೇಕು. ಬಹಳ ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ ಇದ್ರ ಸಂಬಂಧ. ನೋಡ್ರಿ ಮಾಡ್ತೀರಿ ಅಪ್ಪಾರ, ಮುಂದೆ ಹೊಲಿಸ್ಕೊಂಡು ಹೋಗುವಂತದ್ದು ಒಂದು ಶಕ್ತಿ ಬೇಕು, ಅದು ನೀವು ಮಾಡ್ತೀರಿ. ನೀವು ಮುಂದೆ ಮಕ್ಕಳು ಅದನ್ನ ಸಪೋರ್ಟ್ ಮಾಡ್ಬೇಕು, ನಿಮ್ಗೆ ಜನರು ಸಪೋರ್ಟ್ ಬೇಕು, ಸಹಕಾರ ಬೇಕು. ಎಲ್ಲೋ ದುಡ್ಡು ನೀವು ಕಷ್ಟಪಟ್ಟು ದುಡ್ಡು ಎಲ್ಲೋ ವೇಸ್ಟ್ ಆಗಬಾರ್ದು. ನಾನು ಬಹಳ ಸರಿ ಅವ್ರಿಗೆ ಹೇಳಿದೆ, ನೋಡ್ರಿ ವಿಚಾರ ಮಾಡ್ರಿ. ಇಲ್ರಿ ನನಗೇನು ಹಂಗೆ ಅನ್ಸಂಗಿಲ್ಲ, ನಮ್ಮ ಜನರಿಗೆ ಒಂದು ಅನುಕೂಲ ಮಾಡ್ಕೊಡ್ತೇನೆ. ನಾನು ಏನು ಎಷ್ಟು ಸ್ವಲ್ಪ ಕಷ್ಟ ಆಕೈತಿ ಇಲ್ಲ ಅಂತಲ್ಲ, ನಮ್ಮ ಜನರಿಗೆ ಒಂದು ಹೊಸ ಉದ್ಯೋಗ ಕಲ್ಸೂನು ನಾವು. ಅವ್ರು ಬಹಳ ಇದನ್ನ ಹೇಳ್ಬಾರ್ದು, ನಾನು ಅವ್ರಿಗೆ ಎಷ್ಟು ಶ್ರಮ ಆಗೈತೆ ಅಂತ ನನಗೆ ಅಷ್ಟರಿಂದ ಗೊತ್ತೈತಿ. ಅವ್ರು ಅದರಿಂದ ಎಷ್ಟು ಕಳ್ಕೊಂಡಾರ ಅನ್ನೋದು ಗೊತ್ತೈತಿ. ಅವ್ರಿಗೆ ಆದ್ರ ಆತ್ಮಶಾಂತಿ, ಅವ್ರಿಗೊಂದು ತೃಪ್ತಿ ಐತಿ, ಆತ್ಮ ತೃಪ್ತಿ ಐತಿ. ಇಷ್ಟು ಎಲ್ಲ ಜನರಿಗೆ ಹೆಣ್ಮಕ್ಳಿಗೆ ಒಂದು ಒಳ್ಳೆಯ ಒಂದು ಮನೆತನ ನಿಂದಿಸ್ದಂಗ, ಒಂದು ಉದ್ಯೋಗ ಅಂದ್ರೆ ಒಂದು ಮನೆತನ ನಡೆದಂಗ. ಅದಕ್ಕೆ ನೀವೆಲ್ಲ ತಾಯಂದ್ರು ಇವ್ರಿ ನೀವೇನ್ ನಾರಿ ಶಕ್ತಿ ಇದಿರಲ್ಲ, ನನ್ಗೊಂದು ಮಾತು ಕೊಡ್ಬೇಕು ನೀವು. ಅವ್ರು ಹೇಳಿದ್ರು ಅಗರ್ವಾಲ್ ಅವ್ರದ್ದು ದೊಡ್ಡ ಮಟ್ಟದ ಹೆಸರು ಐತಿ. ಇಲ್ಲಿ ಲೋಕಲ್ದವ್ರು ಯಾರೋ ಬಂದು ಕಂಪನಿ ನಡೆಸಿದ್ರ ಎಷ್ಟು ಮಟ್ಟಿಗೆ ನಡೀತಿತ್ತೋ ನನಗೆ ಗೊತ್ತಿಲ್ಲ, ನನಗೆ ಅದ್ರ ಡೌಟ್ ಅಲ್ಲಿ ಇತ್ತು. ಬಟ್ ಅವ್ರದ್ದು ಹೆಸರು ನಾನು ಕೇಳೇನಿ, ಅದ್ರ ಬಗ್ಗೆ ನಾನು ಗೂಗಲ್ನಾಗ ಸರ್ಚ್ ಮಾಡಿದೆ. ಡೋನಿಯರ್ ಕಂಪ್ನಿದು ಅದೆಲ್ಲ ಫ್ಯೂಚರ್ ಮುಂದೆ ಮೊದಲು ಏನಿತ್ತು, ಹೆಂಗ್ ಮಾಡಿದ್ರು, ಮುಂದೆ ಏನಾಯ್ತು ಅಂತೆಲ್ಲ ನೋಡಿದ್ನಲ್ಲ, ನನಗೆ ಬಹಳ ಖುಷಿ ಅನ್ಸೈತಿ. ಅಂತದ್ದು ಒಂದು ಅವ್ರ ಸ್ವಾಮಿಗಳು, ಅವ್ರ ಸ್ವಾಮಿಗಳು ಇಲ್ಲ ಅಪ್ಪರ ಅಂತೀವಿ ಯಾವಾಗ್ಲೂ, ನನ್ನ ತಂದೆಯವರು. ಅದಕ್ಕೆ ಅವ್ರು ಒಂದು ಒಳ್ಳೆ ಉದ್ದೇಶದಿದ್ದಕ್ಕೆ ಹಿಂದವ್ರು ಸಿಕ್ಕಾರೆ. ಯಾರ್ಯಾರು ಎಷ್ಟು ಜನ ಬಂದು ನೋಡ್ಕೊಂಡು ಹೋದ್ರು, ಯಾರಿಗೂ ಆಗ್ಲಿಲ್ಲ. ಅವ್ರಿಗೆ ಇದು ಸಿಗ್ಬೇಕಂತಂದ್ರೆ ಅದು ಮುಂದೆ ನಿರಂತರ, ಈಗ ಇವ್ರು ಹೇಳಿದ್ರಲ್ಲ ಒಂದಲ್ಲ ಅವ್ರು ಹೇಳ್ದಂಗ ಮುಂದೆ ನಿರಂತರ ಇದು ನಡೀತೈತಿ. ಬಟ್ ನಿಮ್ಗೆಲ್ಲರಿಗೂ ಸಹಕಾರ ಬೇಕು. ನೀವು ಸುಮ್ಮನೆ ಬಂದು ಉದ್ಯೋಗ ಮಾಡ್ತೀವಿ, ನಾವು ಹೊಲಿತೀವಿ, ನಾವು ಇದನ್ನ ಮಾಡ್ತೀವಿ ಅಂತ ಮಾಡೋಂಗಿಲ್ಲ. ಅದ್ರೊಳಗೆ ನಿಮ್ಗೆ ಶ್ರದ್ಧೆ ಬೇಕು. ಮೊದಲು ನೀವು ಹೆಸರು ತರಬೇಕು. ಇದನ್ನ ಗ್ರಾಮೀಣ ಭಾಗದೊಳಗೆ ಇಂಥ ಒಂದು ಗಟ್ಟಿ ಬೆಳೆಸಿದ್ರಂತಂದು ನಮ್ಮ ಬಿಜಾಪುರ ಜಿಲ್ಲೆ ಬಡ ಜಿಲ್ಲೆ ಏನಲ್ಲ, ನಮಗೆಲ್ಲ ಐತಿ. ನಮಗೆ ದೇವರು ಸಕಲ ಸೌಭಾಗ್ಯನೂ ಕೊಟ್ಟಾನ. ನೀರ್ ಐತಿ, ಭೂಮಿ ಅದಾವು, ಬೆಳಕೈತಿ, ಮತ್ ಇಂಥ ಒಂದು ಶಕ್ತಿ ಐತಿ ನಮ್ಮ ಹತ್ರ. ಎಲ್ಲಕ್ಕಿಂತ ದೊಡ್ಡದಂತಂದ್ರ ನಾವ್ ಎಂತ ಕಷ್ಟದಾಗೂ ಯಾವ್ದೇ ಕೆಲಸ ಕೊಟ್ಟರು ನಾವು ಮಾಡ್ತೀವಿ ಬಿಜಾಪುರ ಜಿಲ್ಲಾದವ್ರು. ಅದಕ್ಕೆ ನೀವು ಈ ಒಂದು ಅಷ್ಟು ಶ್ರಮ ಪಟ್ಟು ಹೆಸರು ತರಬೇಕಿದೆ. ಬರೀ ಒಂದು ಸಂಸ್ಥೆ ಅಂತಂದ್ರೆ ಬರೀ ಅಲ್ಲಿ ಹೋಗಿ ಇದು ಮಾಡಿ ಬರೋದಲ್ಲ, ಅದನ್ನ ನಾವು ಬೆಳೆಸ್ಬೇಕು. ಅದಕ್ಕೆ ನೀವು ನಿಜವಾದ ಯಾರು ನಿಮಗೆ ಶ್ರದ್ಧೆ ಐತಿ, ಯಾರು ನಾವು ಇದನ್ನ ನಮ್ಮ ಬದುಕಂತ ನೀವು ಬದುಕ್ತಿರಲ್ಲ, ಅವ್ರು ಎದ್ದು ನಿಂತು ಇವತ್ತು ನಾನು ಮಾತು ಕೊಡ್ರಿ. 1 ವರ್ಷ ಆದ್ಮೇಲೆ ನಾವು ಇದ್ರದ್ದು ಏನನ್ನೋದು ನಾವು ಪ್ರೋಗ್ರೆಸ್ ನೋಡೋದು. ಎಲ್ಲರೂ ಯಾರಿಗೆ ನೀವು ನಿಜವಾದ ಶಕ್ತಿ ಐತಲ್ಲ ತೋರಿಸ್ರಿ. ಅಲ್ಲ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಐತಿ ಎಲ್ಲರೂ ಎದ್ರಿ ನಾನು ಮಾತು ಕೊಡ್ರಿ ಇವತ್ತು. ಹೌದು ಕರೀರಿ, ನನ್ನ ಸಂಸ್ಥೆ ಇದು, ನಂದಿದೆ. ನಮಗೊಬ್ಬರು ನೀವು ಮಾತು ಕೊಡ್ರಿ, ಅಪ್ಪರಿಗೆಲ್ಲರೂ ಇವತ್ತು ಮಾತು ಕೊಡ್ರಿ, ಸುಧಾಮಾರಿಗೆ ಮಾತು ಕೊಡ್ರಿ. ಅವ್ರಿಗೆ ಎಷ್ಟು ಕಷ್ಟಪಟ್ಟಾರ, ಇದಕ್ಕೆ ಹಗಲಿ ರಾತ್ರಿ ಕೊಡಿ, ಎಷ್ಟು ಶ್ರಮ ಪಟ್ಟಾರ ನನಗೆ ಗೊತ್ತೈತಿ. ನೀವು ಅಮ್ಮರಿಗೆ ಒಬ್ಬರು ಮಾತು ಕೊಡ್ರಿ. ನಾವು ಶ್ರದ್ಧೆಯಿಂದ ದುಡಿತೀವಿ. ನಮಗೆ ಇವ್ರೆಲ್ಲಾರು ಅವ್ರು ನಿಮ್ಮ ಹತ್ರ ಬಂದಾರಂದ್ರೆ ನಿಮ್ಮನ್ನ ಅವ್ರ ಕೆಲಸ ಕೊಡಕತ್ತಾರಂದ್ರೆ ನೀವು ಅವ್ರಿಗೆ ಕೈ ಜೋಡಿಸ್ಬೇಕು. ಯಾರಿಗೆ? ಡೋನಿಯರ್ ಕಂಪ್ನಿ ಅವ್ರಿಗೆ. ಕಷ್ಟ ಪ್ರಾಬ್ಲಮ್ ಬಂದೇ ಬರ್ತಾವ, ಪ್ರತಿಯೊಂದ್ರಾಗೂ ಪ್ರಾಬ್ಲಮ್ ಬರ್ತಾವ. ಒಂದು ಸಂಸಾರದ ಪ್ರಾಬ್ಲಮ್ ಐತಂದ್ರೆ ಸಾವಿರಾರು ಮಂದಿ ನೀವು ಸಂಸಾರ ನಡೆಸ್ತಾರಂದ್ರೆ ಅದಕ್ಕೂ ಪ್ರಾಬ್ಲಮ್ ಇರ್ತೈತಿ. ಅದಕ್ಕೆ ಅವ್ರಿಗೆ ಏನಾರ ಪ್ರಾಬ್ಲಮ್ ಬಂದ್ರೆ ನಿಮ್ ಎಲ್ಲರ ಜೊತೆಗೂ ಡಿಸ್ಕಸ್ ಮಾಡ್ಲಿ. ಅವ್ರು ಮುಂದೆ ಏನಾಕತಿ ಏನಿಲ್ಲ, ಅವ್ರು ಹೆಂಗ್ ಮಾಡ್ಬೇಕು ಅನ್ನೋದೆಲ್ಲ ನಿಮ್ಗೆ ಹೇಳ್ತಾರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚೆಲ್ಲ ನೀವು ರಾಮ್ ಬಾಬು ಸರ್ಗೆ ನೀವು ಕೃತಜ್ಞ ಆಗ್ಬೇಕು. ಯಾಕಂದ್ರೆ ಅವ್ರು ಎಂತ ಟೈಮ್ನಾಗ ಅವ್ರು ಬಿಡ್ಲಿಲ್ಲ.
ಅವ್ರಿಗೆ ಎಲ್ಲೋ ಜಾಬ್ ಸಿಕ್ತಿತ್ತು, ಅವ್ರೆಲ್ಲ ಹೋಗಿ ದೊಡ್ಡ ಮಟ್ಟದಾಗ ಅವರು ಸೆಟ್ಲ್ ಆಗ್ಬೋದಿತ್ತು. ಎಲ್ಲಿ ಯಾವ ಸಿಟಿ ಒಳಗೆ ಹೋದ್ರೆ ಅವ್ರು ಸಿಕ್ತಿತ್ತು, ಯಾವ ಕಾರ್ಖಾನೆ ಹೋದ್ರೆ ಸಿಕ್ತಿತ್ತು. ಆದರೂ ನಿಮ್ಮ ಸಂಬಂಧ ನಮ್ಮ ಹೊನಗನಹಳ್ಳಿಗೆ, ನಮ್ಮ ಹಳ್ಳಿ ಭಾಗದೊಳಗೆ ಅವ್ರಿಗೆ ಏನು ಗೊತ್ತಿಲ್ಲ ನನಗೆ, ಅವ್ರು ಯಾವ ಋಣ ಐತೆ ಗೊತ್ತಿಲ್ಲ. ಅವ್ರು ಎಲ್ಲಿ ಅವರು ಇಲ್ಲಿ ಬಂದು ನಿಮ್ಮನ್ನ ಎಲ್ಲರನ್ನೂ ಇಷ್ಟು ಎನ್ಕರೇಜ್ ಮಾಡಿ ಇಷ್ಟು ಮಾಡಕತ್ತಾರ ಅಂತಂದ್ರೆ ಒಂದು ದೊಡ್ಡ ಹೆಮ್ಮೆ ನಮಗೆ, ನಮ್ಮ ಊರಿಗೆ ಒಂದು ದೊಡ್ಡ ಹೆಮ್ಮೆ ಇದು. ಅದಕ್ಕೆ ನೀವೆಲ್ಲರೂ ಇವತ್ತು ಮಾತು ಕೊಡ್ರಿ, ಸುಧಾಮರಿ ಮಾತು ಕೊಡ್ರಿ, ನೀವು ತಾಯಿಗೆ ಮಾತು ಕೊಡ್ರಿ. ತಂದೆ ಮಾತು ತಪ್ಪೋದು, ತಾಯಿ ಮಾತು ಯಾರು ತೆಗಿಯಂಗಿಲ್ಲ. ಅದು ನೀವು ಹೆಣ್ಮಕ್ಳು ಇವತ್ತು ನಾರಿ ಶಕ್ತಿ ನಮ್ದು ಏನೈತೆ ಅನ್ನೋದು ತೋರಿಸ್ ಕರೆಕ್ಟ್. ಎಲ್ಲರೂ ಎದ್ದಿಂದ್ರಿ, ಯಾಕೆ ನೀವು ಕೆಲಸ ಮಾಡೋ ಮನಸ್ಸು ಐತಿಲ್ಲ? ಎಲ್ಲರೂ ಅಮ್ಮರಿಗೆ ಮಾತು ಕೊಡ್ರಿ, ಇವತ್ತು ಹೇಳ್ರಿ ಹೇಳ್ರಿ, ನಾವು ಚಂದ ದುಡಿತೀವಿ, ನಾವು ಒಳ್ಳೆ ಶ್ರದ್ಧೆಯಿಂದ ನಾವು ಇದು ಮಾಡ್ತೀವಿ ಅಂತ ಹೇಳ್ರಿ. ನನಗೂ ಮಾತು ಕೊಡ್ರಿ, ಒಬ್ಬೊಬ್ಬರನ್ನು ಬಿಡುದಿಲ್ಲ ನಾನು. ಯಾರು ಮಾತು ಕೊಟ್ಟಿರ್ತೀರಿ ಅವ್ರು ಚಂದ ನಿಷ್ಠೆಯಿಂದ ದುಡಿಬೇಕು, ನಿಮಗೆ ಅದಕ್ಕೆ ತಕ್ಕ ಪ್ರತಿಫಲನೂ ಸಿಗ್ತೈತಿ. ಏನ್ ಬೇಕು ನೀವು ಮಾಡ್ಕೊಡ್ಲಿಕ್ಕಂದ್ರೆ ಮತ್ತೆ ನಾವು ಚೆನ್ನ ಮಾಡಿಸೋದರೇ ಇಲ್ಲ. ಎಲ್ಲರೂ ಕೈ ಎತ್ತಿ, ಯಾರು ಚಂದ ದುಡ್ಡಿರಿ ಕೈ ಎತ್ತಿ ನೋಡಿಲ್ಲ. ಎಲ್ಲರಿಗೂ ರೆಕಾರ್ಡ್ ಆಯ್ತು ಅದ್ರೊಳಗೆ. ಯಾರು ಕೈ ಎತ್ತಿರ್ತೀರಿ ಅವ್ರು ಮಾಡ್ಲಿಕ್ಕಂದ್ರೆ ನಾನೇ ಬಂದು ಕೆಲಸ ತೆಗಿತೀನಿ. ಸರಳ ನಮ್ಮ ಹೊಲಗಳದಾಗ ಒಂದೇ ಒಂದು ದುಡ್ಡಿರಿ. ಯಾರು ತಪ್ಪು ಉದ್ಯೋಗದಿಂದ, ಯಾಕಂದ್ರೆ ನಾನು ಭೂಮಿ ಒಳಗೆ ಕೆಲಸ ಮಾಡಿಸ್ತಾ ಇದ್ದೀನಿ. ಒಂದು ಉದ್ಯೋಗ ಒಂದು ಹೆಣ್ಣು ದುಡಿತಾಳ ಅಂದ್ರೆ ಒಂದು ಮನಿನ ಉದ್ಧಾರ ಮಾಡ್ತಾಳೆ. ಅದಕ್ಕೆ ನೀವೆಲ್ಲರೂ ನಮ್ಮ ಅಕ್ಕ ತಂಗಿಯರಿದ್ದಂಗೆ, ನಮ್ಮ ಮಕ್ಕಳು ಇದ್ದಂಗೆ, ನಿಮಗೆ ಏನಾರ ಸಮಸ್ಯೆ ಬಂದ್ರೆ ಅವ್ರ ಮುಂದೆ ಹೇಳ್ಕೊಳಕ್ ಆಗ್ಲಿಕ್ಕಂದ್ರೆ ಇಲ್ಲೇ ಐತಿ, ನನ್ನ ಮನೇನೂ ಇಲ್ಲೇ ಐತಿ. ಯಾರೇ ನಿಮಗೆ ಏನೇ ಸಮಸ್ಯೆ ಇದ್ರು ಬರ್ರಿ, ನನ್ನ ಹತ್ರ ಬರ್ರಿ, ನಾ ಯಾವಾಗೂ ಇಲ್ಲೇ ಇರ್ತೇನೆ. ಒಟ್ಟು ಚಂದ ದುಡಿರಿ, ಅವ್ರಿಗೆ ಎಲ್ಲರೂ ಕೈ ಜೋಡಿಸ್ರಿ. ಸಂಜೀವ್ ಅಗರ್ವಾಲ್ ಅವ್ರು ಬಂದಾರೆ, ಈಗ ನಿಮ್ಮನ್ನ ಎಲ್ಲ ನೋಡ್ಕೊಳಕತ್ತಾರ. ಇಷ್ಟ ಎರಡು ಮಾತು ನಂದು ಇದು. ಮುಂದೆ ಅವ್ರು ಹಿಂದಿಲ್ಲ ಕಾಣಾಗಿಲ್ಲ, ನಾವು ನಿಮ್ಮ ದುಕಾನ ನೋಡ್ಲತ್ತಾರ ಪಾಪ. ಕೈ ಕೇಳಿದ್ರೆ ಒಬ್ಬರು ತಮ್ಮ ಅಲ್ಲೇ ಕೂತು ಮಾಡಿ ಆದ್ರಿ ಹೊರಗಡೆ ಹತ್ರ ಇದೀನಿ ಬನ್ನಿ ಬಾಬು. ಮನಶುದ್ಧಿ ಇಲ್ಲದವರಿಗೆ ದ್ರವ್ಯದ ಬಡತನ, ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಎತ್ತ ನೋಡಿದಂತ ಲಕ್ಷ್ಮಿ ತಾನಾಗಿಪ್ಪಳು. ಒಂದು ಆಯ್ದಕ್ಕಿಯ ಲಕ್ಕಮ್ಮನ ಒಂದು ವಚನದಂತೆ ಇಂದು ವಿಶೇಷವಾಗಿ ಬಸವಾದಿ ಶಿವಶರಣರನ್ನೇ ಮೊದಲು ಮಾಡಿಕೊಂಡು ನಮ್ಮ ಜಗದ್ಗುರು ಪಂಚಾಚಾರ್ಯರನ್ನೇ ಮೊದಲು ಮಾಡಿಕೊಂಡು ಜಗತ್ತಿನ ಎಲ್ಲ ಸಂತ ಸಜ್ಜನ ಮಹಾಪುರುಷರಲ್ಲಿ ನಮಿಸಿ ನಮ್ಮ ಜಿಲ್ಲೆಯ ದೇಶ ಕಂಡಂತ ಅಪರೂಪದ ಮಹಾನ್ ಸಂತರಾದಂತ ಪೂಜನೀಯ ಸಿದ್ದೇಶ್ವರ ಸ್ವಾಮಿಗಳನ್ನು ಇದೊಂದು ಡೋನಿಯರ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಅಂತಕ್ಕಂಥ ಒಂದು ಮಹಾನ್ ಉದ್ಯೋಗದ ಕಾರ್ಖಾನೆಯನ್ನು ತೆಗೆದಂತ ನಮ್ಮ ಸುಧಾ ವಿಶ್ವನಾಥ್, ಮೊದಲೊಂದು ಸುಧಾ ಪತ್ರಿಕೆ ಅಂತ ಬರ್ತಿದ್ರಿ, ಅದು ಮೊದಲ ಸುಧಾ ಬಹಳ ಚಲೋ. ಅದು ಸು ಅಂದ್ರೆ ಶ್ರೇಷ್ಠ, ಧಾ ಅಂದ್ರೆ ದಾನ. ಶ್ರೇಷ್ಠವಾದ ದಾನ ಮಾಡ್ತಕ್ಕಂಥವ್ರು ಯಾರದಾರಲ್ಲ ಅವರಿಗೆ ಸುಧಾ ಅಂತಹ ಸುಧಾ ಅವ್ರ ಮನೆಯವ್ರಿಗೆ ಬಹಳ ಖುಷಿಯಾಗಿ ಅವ್ರ ಮುಂದೆ ಅವ್ರ ಚಪಾಳಿ ಬಾರಿಸ್ಲಕ್ಕ ಅವರು ವಿಶ್ವನಾಥ, ವಿಷಣ್ಣತೆ ಇದೆಯೇ ವಿಶ್ವನಾಥ ಅಂದ್ರೆ ಎಲ್ಲ ಕಡೆ ವ್ಯಾಪಕ ಆದಂತ ವಿಶ್ವನಾಥ್ ಅವರಿಗೂ, ಮತ್ತು ಹಚ್ಚಿ ಕಡೆ ಕೂತಂತ ನಮ್ಮ ಶಾಂತಮೂರ್ತಿಗಳಾದಂತ ಸ್ವಾಮೀಜಿ ಅವರಿಗೂ, ಇದರ ಡೈರೆಕ್ಟರ್ ಆದಂತ ಸಂಜು ಅಗರ್ವಾಲ್. ಅಗರ್ವಾಲ್ ಅಂದ್ರೆ ದೊಡ್ಡ ಕಂಪನಿ ಇತ್ತು ನಮ್ಮ ದೇಶದಲ್ಲಿ. ಅಂತ ಸಂಜು अग्रवाल बहुत बड़ी उद्यमीदार है। उन्होंने इसलिए उन्होंने तुम्हारे साथ रहने वाला है। आप उद्योग आप क्या करने वाला है वो खुशी करके तुम्हारा पेमेंट भी बहुत जास्त करने वाला है। इसीलिए मैं संजय अग्रवाल को अनंत अनंत धन्यवाद मैं बोल रहा हूँ। ಅದರಂತೆ ನಮ್ಮ ಸ್ವಾಮೀಜಿಯವರು ಬಹಳ ಚಂದ ಪೂಜೆ ಮಾಡೋರು, ಗಣಪತಿ ಮತ್ತು ಪಾರ್ವತಿ ಪ್ರತಿಹರ ಅವ್ರ ಕಂಠೊಂದು ಬಹಳ ಚಂದ ಐತಿ. ಅಂತ ಸ್ವಾಮೀಜಿಯವರಿಗೂ ಅವರು ಸುಪುತ್ರರಾದಂಥ ಸ್ವಾಮೀಜಿಯವರಿಗೆ ಮತ್ತೊಬ್ಬ ಸ್ವಾಮೀಜಿಯವರಿಗೆ ರಾಮ್ ಭಾವು ಐತೋ ಬಾಬು ಐತೆ ಗೊತ್ತಿಲ್ಲ, ಬಾಬು ನನ್ನ ಹೆಸರು ಬಾಬು ಭೂ ಹೋಗನ್ ಬಾ ನಂಗೆ ಬಾಬು ಅಂದ್ರೆ ಅಂತ ಬಾಬು ಅವರಿಗೂ ನನ್ನನ್ನು ಕರೆಸಲಿಕ್ಕೆ ಕಾರಣೀಭೂತರಾದಂಥವರು
ನಮ್ಮ ವಿಶ್ವನಾಥ ಪೂಜಾರಿ ಅವರ ಅತ್ಯಂತ ಪರಮ ಶಿಷ್ಯರ ಜೊತೆಗೆ ಅವ್ರ ಜೊತೆಗೆ ಅನೇಕ ಉದ್ಯೋಗಗಳನ್ನು ಹಂಚಿಕೊಳ್ತಕ್ಕಂಥವ್ರು ಮತ್ತು ಅತ್ಯಂತ ಅವರನ್ನು ಪೂಜನೀಯ ಸ್ಥಾನದಿಂದ ನೋಡ್ತಕ್ಕಂಥವ್ರು. ಈ ಉದ್ಯೋಗಕ್ಕೆ ಏನಪ್ಪಾ ಅಂತಂದ್ರೆ ಟೊಂಕ ಕಟ್ಟಿ ನಿಂತು ಸಂಪೂರ್ಣ ತಮ್ಮ ಸಹಕಾರವನ್ನು ಕೊಡ್ತಕ್ಕಂಥ ನಮ್ಮ ಮಂಜುನಾಥ್ ವಂದಾಲ್ ಅವರು. ಇವ್ರೇನಾರಪ್ಪ ಅಂತಂದ್ರೆ ನಮ್ಮ ಈಗ ಸದ್ಯದ ರೈಲ್ ಮಂತ್ರಿ ಏನದಾರಲ್ಲ, ಯಾರು ಹೇಳ್ರಿ? ಕೇಂದ್ರದ ರೈಲ್ವೆ ಮಂತ್ರಿ ಯಾರದಾರ? ಅವರೊಂದು ಆಪ್ತ ಕಾರ್ಯದರ್ಶಿನೂ ಅದಾರ ಅವರು. ಆಮೇಲೆ ನಮ್ಮ ಶ್ರೀರಾಮನ ಆಪ್ತ ಕಾರ್ಯದರ್ಶಿ 15 ವರ್ಷ ಗಟ್ಟಲೆ ಇದ್ರು. ಇವತ್ತು ಅವ್ರದ್ದು ದೊಡ್ಡದೊಂದು ಏನಪ್ಪಾ ಅಂತಂದ್ರೆ ಸ್ಥಾನ ಐತಿ. ಅಂಥವರಿಗೂ ಅವ್ರ ತಾಯಿ ತಂದೆಯವರಿಗೂ ಮೀನಾಕ್ಷಿ ಅಮ್ಮವರಿಗೂ ಹಳೆಯಂದಿರಿಗೂ ಹೋದ್ರಿ, ನಿಮ್ಮ ಹೆಸರು ಗೊತ್ತಿಲ್ಲ ನನಗೆ, ಸುರೇಶ್ ಅವರಿಗೂ ಅವ್ರ ಧರ್ಮಪತ್ನಿ ಅವರೇ ಅಲ್ಲಂದ್ರೆ ಅವರಿಗೂ ಆ ಅಮ್ಮವರಿಗೂ ಈ ಬಿದ್ರಿ ಮೇಡಮ್ ಅವರಿಗೂ ಮಂಜುನಾಥ್ ಮನಿಯವರಿಗೂ ನಿಮ್ಮೆಲ್ಲರಿಗೂ ಏನಪ್ಪಾ ಅಂತಂದ್ರೆ ನಮಸ್ಕರಿಸಿ ಮಾಧ್ಯಮದ ಮಿತ್ರದವರಿಗೂ ಪ್ರೊಫೆಸರ್ ಬಂದಾರ ಅವರಿಗೂ ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು ಹೇಳಿ ನಾ 2 ಮಾತು ಹೇಳ್ತೀನಿ. ಯಾರು ಉಳಿದ್ರಿ? ಆಯ್ತಾಯ್ತು, ನೀವು ಸ್ವಲ್ಪ ಈ ಕಡೆ ಕೇಳಿ. ಉದ್ಯಮ ಬೇರೆ, ಉದ್ಯೋಗ ಬೇರೆ. ಸ್ವಲ್ಪ ಕರ್ತಾವ್ರದಿಂದ ನಿಮ್ಗೆ ತಿಳಿದಿದೆ. ಉದ್ಯೋಗ ನಾವು ಒಬ್ಬನೇ ಮಾಡುದು. ಉದ್ಯಮಿ ಅಂದ್ರೆ ಒಂದು 100 ಮಂದಿಗೆ 1000 ಮಂದಿಗೆ ಕೊಡ್ತಕ್ಕಂಥ ಉದ್ಯಮಿ ಏನದಲ್ಲ, ಅವಾಗ ಇಂಡಸ್ಟ್ರಿಯಲಿಸ್ಟ್ ಅದಾರ. ಅವನಿಗೆ ಆ ಉದ್ಯೋಗ ಕೊಡ್ತಕ್ಕಂಥ ಕಾರ್ಯವನ್ನೇ ಹಿಂದಕ್ಕೆ ಯಾರು ಮಾಡ್ಯಾರಪ್ಪ ಅಂದ್ರೆ ನಮ್ಮ ವಿಶ್ವನಾಥ ಮತ್ತು ಅವ್ರ ಧರ್ಮಪತ್ನಿಯವ್ರು ಮಾಡ್ಯಾರ. ಉದ್ಯೋಗ ಬೇರೆ, ಉದ್ಯಮಿ ಬೇರೆ. ಒಂದು ಇಂಗ್ಲಿಷ್ನ್ಯಾಗ ಮಾತೈತಿ, ದ ಫ್ರೆಂಡ್ ಆರ್ ಪ್ಲೆಂಟಿ ವೆನ್ ದ ಪಾಕೆಟ್ ಇಸ್ ಫುಲ್. ನಿಮ್ಮ ಕಿಶೆ ಗರಂ ಇತ್ತು ಅಂದ್ರೆ ಎಲ್ಲರೂ ನರಮಾಗಿ ಬರ್ತಾರೆ, ನಿಮ್ಮದ ನರಮ್ ಇತ್ತು ಆ ಕಡೆ ಗರಮಾಗಿ ದೂರ ಹೋಗ್ತಾರೆ. ಅದಕ್ಕೆ ಮೊದಲ ನಮ್ಮ 5ಕ್ಕೆ ಲಕ್ಕಮ್ಮ ಶರಣೆ ಏನ್ ಹೇಳ್ತಾರಪ್ಪ ಅಂತಂದ್ರ, ಮನಶುದ್ಧಿ ಇಲ್ಲದವಂಗೆ ದ್ರವ್ಯದ ಬಡತನ. ಮಾತಾಡ್ಬೇಡ ಏಪಿ. ಮನಶುದ್ಧಿ ಇಟ್ಕೊಂಡು ಮನಶುದ್ಧಿ ಇಲ್ಲದವಂಗೆ ದ್ರವ್ಯದ ಬಡತನ, ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು. ಯಾರ ಮನಸ್ಸು ಚಲೋ ಇಟ್ಕೊಂಡು ಕೆಲಸ ಮಾಡ್ತಾರೋ, ಲಕ್ಷ್ಯ ಇಲ್ಲೇ ಇಟ್ಟುಕೊಂಡು ಕೆಲಸ ಮಾಡ್ತಾರೋ, ಮತ್ ನೀವು ಹೊರ್ಯಾಗ ಡುಬ್ಬದ ಹಿಂದೆ ಡುಬ್ಬ ಕಿಶೆ ಹಚ್ಚಿದ್ರೆ ಚಿತ್ತ ಶುದ್ಧಿ ಇಲ್ಲ ನಂಗೆ. ಮನಶುದ್ಧಿನೂ ಇಟ್ಕೋಬೇಕು, ಚಿತ್ತ ಏಕಾಗ್ರತೆ ಇರಬೇಕು. ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ದ ಹೋಲ್ ವರ್ಲ್ಡ್ ಇಸ್ ಕಂಟ್ರೋಲ್. ಒಂದು ಕಡೆ ವಿವೇಕಾನಂದ ಹೇಳ್ತಾರು, ಅದು ಮನಸ್ಸಿನ ಏಕಾಗ್ರತೆಯನ್ನು ಇಟ್ಕೊಂಡು ನೀವು ಹೊಲದಿದ್ದೇ ಖರೆ. ಆದ್ರೆ ಇವತ್ತಿನ ದಿವಸ ಲಕ್ಷ್ಮಿ ಒಂದೇ ಕಡೆದು ಬರಂಗಿಲ್ಲ. ಯಾಕೋ ಮಾತಾಡಕ ಲಕ್ಷ್ಮಿ ಒಂದೇ ಕಡೆದು ಬರಂಗಿಲ್ಲ, 4 ಕಡೆದು ಬರ್ತಾಳೆ. ಅದಕ್ಕೆ ಮನಸ್ಸು ಶುದ್ಧಿ ಇಟ್ಕೊಂಡು ಈ ಉದ್ಯೋಗದ ಮೇಲೆ ಲಕ್ಷ್ಯ ಇಟ್ಟು ನೀವು ಬಂದ್ರಿ ಅಂತಂದ್ರೆ ಇವತ್ತು 500 ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಇದೊಂದು ಏನು ಡೋನಿಯರ್ ಒಂದು ಐತ್ ನೋಡಿದೆ ಇಂಡಸ್ಟ್ರಿ ಅಲ್ಲ, ಇದೇನು ಸಾಮಾನ್ಯ ಅಲ್ಲಪ್ಪ. ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ಬದುಕಾಗ್ತಕ್ಕಂಥದ್ದು. ಅದಕ್ಕೆ ಒಂದ್ ಕಡೆ ಹೇಳ್ಯಾರು, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕುವುದು ಅಂತೇಳಿ. ಉದ್ಯೋಗ ಇಲ್ಲದವನ ಮುಖವು ಹಾಳುವ ಹದ್ದಿನಂತ ತಿಕ್ಕುವುದು ತಿಳ್ಕೊಂಡು. ಯಾವ ಉದ್ಯೋಗ ಇಲ್ಲ, ಯಾವ ಸೋಮಾರಿ ಅದನು, ಅವನಿಂದ ಏನೂ ಆಗಂಗಿಲ್ಲ. ಅವನಿಂದ ಏನೇನು ಮನಿ ಹಾಳು ಮಾಡ್ತಾನವ. ಯಾಕಪ್ಪ ಅಂದ್ರೆ ರಿಪು ಐತದ, ವೈರಿ ಐತದ. ಆಲಸ್ಯ ರಿಪು ಅಂತ ಹೇಳ್ತಾರೆ. ಯಾರ ಆಲಸ್ಯತನವನ್ನು ಮಾಡ್ತಾರೆ ನೋಡ್ರಿ, ಅವ್ರಿಗೆ ದೊಡ್ಡ ವೈರಿ. ಅದಕ್ಕೆ ಇವತ್ತಿನ ದಿವಸ ನಮ್ಮಲ್ಲಿ ಇಡೀ ಹಿಂದೂಸ್ತಾನದೊಳಗೆ ಅಷ್ಟೇ ಅಲ್ಲದೆ ಜಗತ್ತಿನ ಮೂಲೆಯಲ್ಲಿ ಏನಪ್ಪಾ ಅಂತಂದ್ರ ಹೆಚ್ಚಿಗೆ ಎಲ್ಲಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾತಾಡ್ಬೇಕು. ಎಲ್ಲಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಈ ಭೂಮಿ ಮೇಲೆ ಯಾರು ಇದ್ರ ಅದು ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಅಂತಕ್ಕಂಥದ್ದು ನಾವು ಮರಿಬಾರ್ದು. ಇನ್ನೊಂದು 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಯತ್ರ ನಾರಿಯಸ್ತು ಪೂಜ್ಯಂತು ತತ್ರ ರಮಂತಿ ದೇವ. ಎಲ್ಲಿ ನಾರಿಯರಿಗೆ, ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತಾರೋ ಅಲ್ಲಿ ಎಲ್ಲ ದೇವತೆಗಳ ವಾಸ ಇರ್ತತಿ ಮತ್ತು ದೇವತೆಗಳ ಪೂಜೆ ಮಾಡದಂತ ಸ್ಥಾನ ಸಿಗುತ್ತೆ. ಅದಕ್ಕೆ ನಿಮಗೆ ಏನಪ್ಪಾ ಅಂದ್ರೆ ನಿಮ್ಮ ಮುಖ ನೋಡಿ ಉದ್ಯೋಗ ಕೊಟ್ಟಾರ. ಇವತ್ತು ಯಾರಿಗೆ ಉದ್ಯೋಗ ಇಲ್ಲ ನಾ ಹೇಳ್ತೀನಿ ಕೇಳ್ರಿ, ಬರೋಣ ಬರ್ರಿ. ಉದ್ಯೋಗ ಯಾರಿಗೆ ಇಲ್ಲಿ ಇವತ್ತಿನ ದಿವಸ? ಬರ್ರಿ, ಯಾರು ಬರ್ರಿ ಪ್ಲೀಸ್ ಕಮ್ ಹಿಯರ್. ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಬರ್ರಿ. ಟೆಕ್ಸ್ಟೈಲ್ ಅಂದ್ರೆ ಇವತ್ತು ನಮ್ಮ ದೇಶದೊಳಗೆ ಬಹಳ ದೊಡ್ಡದೈತಿ ಇವತ್ತಿನ ದಿವಸ. ಕೂಡ್ ಇಲ್ಲೇ ಬರ್ರಿ, ಕುರ್ಚಿ ಕಾರ್ಯ. ರಾಮನಾಥ ಅಂತ ಹಿಂದೆ ಶರಣರು ಏನಾದ್ರೂ ಆ ವಚನವನ್ನ ಮಾಡಿದ್ರೆ ಈ ನಮ್ಮ ಈರುವರು ದಂಪತಿಗಳನ್ನ ನೋಡಿ, ನಮ್ಮ ವಿಶ್ವನಾಥ್ ಮತ್ತು ಸುಧಾ ಮೇಡಮ್ ಅವರನ್ನ ನೋಡಿ ಆ ಒಂದು ಪ್ರವಚನ ಮಾಡ್ಯಾರ ಅಂತಕ್ಕಂಥ ಮಾರ್ಮಿಕವಾದ ಸಂದೇಶವನ್ನ ನಮ್ಮ ಪ್ರವಚನಕಾರರು ಸಾರಿದ್ರು. ತಾಯಂದಿರ ಬಗ್ಗೆ ಬಹಳ ವರ್ಣನೆ ಮಾಡಿದ್ರು. ನಾನು ತಾಯಂದಿರಲ್ಲಿ ಮತ್ತೊಂದು ವಿನಂತಿಯನ್ನ ಮಾಡ್ತೀನಿ. ನಿಮಗ ಎಷ್ಟು ಶ್ರದ್ಧೆ ನಿಷ್ಠೆಯಿಂದ ಈ ಕೆಲಸದ ಮೇಲೆ ಜವಾಬ್ದಾರಿ ಇರ್ತದ, ಅದೇ ರೀತಿಯಿಂದ ನಿಮ್ಮ ಕುಟುಂಬದ ಮೇಲೆ ಅಷ್ಟೇ ಜವಾಬ್ದಾರಿಯುತವಾಗಿ ನೀವು ಕೆಲಸವನ್ನ ಮಾಡಿರತಕ್ಕಂಥ ಸಂದೇಶವನ್ನ ಸಾರ್ತಾ ಇನ್ನು ಈಗ ಕಾರ್ಯಕ್ರಮದ ನಮ್ಮ
ಮಂಜುನಾಥ್ ಕೊಂದಾಲ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ
ಸಾಕು ರಗಡಂದಿನ ಸಾಕು ಮಾಯಕಲ್ಲಿ ಬರಂಗಿಲ್ಲ ಮಾಯಕ್ ಬರುತ್ತೆ ಜ್ಞಾನಪೂರ್ಣಂ ಚ ಕಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ ಜ್ಞಾನ
ಏನ ವಿಷಯದ ಜನ್ಮ ಇಂದು ಶ್ರೀಲಿಂಗಕ್ಕೆ ದೇವಕ್ಕೆ ಗತಿಯನ್ನು ಮನಗತಿ ಕೆಳಗೆ ಜ್ಞಾನಪೂರ್ಣಂ ಜ್ಯೋತಿ ನಿರ್ಮಲವಾದ ಮನವೇಗ ಪುರದಾರುತಿ ಅಷ್ಟಾವರಣದ ಸ್ಥಳವೋ ಮಾನವ ಜನ್ಮ ಹುಟ್ಟಿ ಬರುವರು ದುರ್ಲಭವೋ ಒಟ್ಟಾನು ಗುರು ಯಮಗೆ ಮಾಡಿದ ಫಲದಿಂದ ಒಟ್ಟಾನು ಶಿವ ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಜ್ಯೋತಿ ನಿರ್ಮಲವಾದ ಮನವೇಗ ಪುರದಾರುತಿ ಸ್ವಾಮಿ ಸಮರ್ಥ ಹರೇ ಬ್ರಹ್ಮಾನಿಕ ಅಂತ ಆನಂದ ಭಗವಾಮ ಸುಲಭ ಜಯ ಕೃಪಾ ಭಕ್ತ ಜಯ ದೇವ ಜಯ ದೇವ ಜಯ ಕರ್ನಾಟಕ ಆರತಿ ಉಲ್ಲಾಸ ಸದ್ಗುರು ಮಾಹೇರ ಜಯ ದೇವ ಜಯ ದೇವ ಮಾಹೇ ಮಾಹೇರ ಭಾವ ಶಕ್ತಿ ಅರ್ಥ ರಾಮ ಭೂಮಿ ಮಾವ ಸದ್ಗುರು ಭಾವ ರಾಮೇ ರಾಮದಾಸ ಸದ್ಭಾವ ಜಯ ದೇವ ಜಯ ದೇವ ಜಯ ಕರ್ನಾಟಕ ಆರತಿ ಉಲ್ಲಾಸ ಸದ್ಗುರು ಮಾಹೇರ ಜಯ ದೇವ जय गुरु जय गुरु जय गुरु जय गुरु जय गुरु जय गुरु जय 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 धन्यवाद पार्वतीश्वर सद्गुरुनाथ महाराज की जय ಜಯ
ಪಟ್ಟಣಕ್ಕೆ ದೊರೆಯಾಗದೆ ವರ್ಗಗಳು ಕಷ್ಟ ಪರಿಹರಿಸುತ್ತದೆ ನಿಷ್ಠೆಯೆಂಬಳ ಇಳಲು ಹುಟ್ಟಿ ಮೈಸನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ದುಷ್ಟ ಮಹಿಷಾಸುರಂ ಅಷ್ಟದಿಕ್ಪಾಲಕರಂ ಪಟ್ಟಣಕ್ಕೆ ದೊರೆಯಾಗದೆ ವರ್ಗಗಳು ಪಟ್ಟಣಕ್ಕೆ ದೊರೆಯಾಗದೆ ವರ್ಗಗಳು ಕಷ್ಟ ಪರಿಹರಿಸುತ್ತದೆ ನಿಷ್ಠೆಯೆಂಬಳ ಇಳಲು ಹುಟ್ಟಿ ಮೈಸನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ 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 ಹಿರಿಯ ಸುಂದರತಾನು ಕಿರಿಯರೇ ಸುಂದರನು ಹಿರಿಯ ಸುಂದರತಾನು ಕಿರಿಯರೇ ಸುಂದರನು ಸುರರು ಬಾಧಿಸದವರು ದೈವತೀರೇ ಸುರರು ಬಾಧಿಸದವರು ದೈವತೀರೇ ದುರುಳ ಬೆಳಕರ ಶಿರವ ಹರಿದು ಹರ್ಷವ ತಾಳಿದ ಗುರುಪೀತಾನಂದೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಮಂಗಲವೆನ್ನಿರಿ ಗಂಗಾಧರಗೆ ಸಂಗನಹಿತ ಶಿವಗೆ ಶಿವಹರ ಸಂಗನಹಿತ ಶಿವಗೆ ಅಂಗದೋರು ಮಹಾಲಿಂಗನಾದ ಗುರು ಸಂಗನ ಬಸವನಿಗೆ ಮಂಗಲವೆನ್ನಿರಿ ಗಂಗಾಧರಗೆ ಸಂಗನಹಿತ ಶಿವಗೆ ಶಿವಹರ ಸಂಗನಹಿತ ಶಿವಗೆ ಅಂಗನಾದ ಗುರು ಸಂಗನ ಬಸವನಿಗೆ ಬಾಲರ ಸಲುವಾಗಿ ನೀನೆ ಎಂದರಿ ಭೂಲೋಕಕ್ಕೆ ಬಂದೆ ಶಿವಹರ ಭೂಲೋಕಕ್ಕೆ ಬಂದೆ ಕಾಲನೆ ದೂಡಿ ಕಾಲೇಜಿಯವನು ಮಾಡಿದ ಮೈ ಮನಿಗೆ ಮಂಗಲವೆನ್ನಿರಿ ಗಂಗಾಧರಗೆ ಸಂಗನಹಿತ ಶಿವಗೆ ಶಿವಹರ ಸಂಗನಹಿತ ಶಿವಗೆ ಅಂಗದೋರು ಮಹಾಲಿಂಗನಾದ ಗುರು ಸಂಗನ ಬಸವನಿಗೆ ಮೇರುವಿನಂತಿರುತ್ತೇರವ ನಡೆಸಿದ ಮಹಾರಾರಿ ಹರಗೆ ಶಿವಹರ ಮಹಾರಾರಿ ಹರಗೆ ಮೂರು ಲೋಕವನ್ನು ಪರಿಪಾಲಿಸುವಂತಹ ಮುಕ್ಕಣ್ಣೇಶ್ವರಗೆ ಮಂಗಲವೆನ್ನಿರಿ ಗಂಗಾಧರಗೆ ಸಂಗನಹಿತ ಶಿವಗೆ ಶಿವಹರ ಸಂಗನಹಿತ ಶಿವಗೆ ಅಂಗದೋಳು ಮಹಾಲಿಂಗನಾದ ಗುರು ಸಂಗನ ಬಸವನಿಗೆ ಶಾಂತಿ ಸಮುದ್ರದೋಳಂತ ಕಾಂತದೋಳ್ ಬತ್ನಾಳೇಶ್ವರಗೆ ಶಿವಹರ ಬತ್ನಾಳೇಶ್ವರಗೆ ಸಂತೋಷದಿಂದಲೇ ಸ್ಮರಿಸುವವರ ನಿಚಿಂತ ಮೈ ಮನಿಗೆ ಮಂಗಲವೆನ್ನಿರಿ ಗಂಗಾಧರಗೆ ಸಂಗನಹಿತ ಶಿವಗೆ ಶಿವಹರ ಸಂಗನಹಿತ ಶಿವ
ದೇವಗೆ ಅಂಗದೋಳು ಮಾಲಿಂಗನಾದ ಗುರು ಸಂಗನ ಬಸವನಿಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಹರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಭರನಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಭರನಗೆ ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಹರ ದೇವಗೆ ವಾರಿದೋದ್ಭವ ಶಿರವ ಹರಿದನು ಮಾರಹರ ಮಹಾದೇವಗೆ ವಾರಿದೋದ್ಭವ ಶಿರವ ಹರಿದನು ಮಾರಹರ ಮಹಾದೇವಗೆ ಘೋರ ಪಾಪವ ದೂರ ಮಾಡುವ ಶೂರ ಷಣ್ಮುಖ ನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಹರ ದೇವಗೆ ಶರಣು ಜನಕ್ಕೆ ವರವನಿಟ್ಟನು ಪರಮ ಪಾರ್ವತಿ ಅರಸಗೆ ಶರಣು ಜನಕ್ಕೆ ವರವನಿಟ್ಟನು ಪರಮ ಪಾರ್ವತಿ ಅರಸಗೆ ದರೆಯೊಳು ಅಧಿಕವಾದ ಸೊನ್ನಲಪುರದ ಸಿದ್ದರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಗಹರ ದೇವಗೆ ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಓಂ ಯಜ್ಞೇನ ಮೈದುಂಬ ದೇವಾಯಂ ಪ್ರಮಾಣಿ ಪ್ರಥಮಃ ನಗರೇನಾಥಂ ಮಹಿಮಾರ್ಜಿತ ಪೂರ್ವೆ ಸಾಧ್ಯಾಸಂತಿ ದೇವಾಯ ನಮಃ ಶಿವರ ಮಹಾದೇವ नमः ओम शिवाय नमः खड्गवांगिने नमः ओम शिवाय नमः हितविष्टाय नमः ओम शिवाय नमः अंबिकानाथाय नमः ओम शिवाय नमः श्रीकंठाय नमः ओम शिवाय नमः भक्तवत्सलाय नमः ओम शिवाय नमः भवाय नमः ओम शिवाय नमः औषधंकविदे नमः ओम शिवाय नमः दक्षपरहराय नमः ओम शिवाय नमः ओम शिवाय नमः भगवती श्रुते नमः ओम शिवाय नमः अव्यक्ताय नमः ओम शिवाय नमः सहस्राक्षाय नमः कृपादे नमः ओम शिवाय नमः अपवर्गप्रदाय नमः ओम शिवाय नमः अनंताय नमः नमः तारकाय नमः ओम शिवाय नमः औषधंकविदे नमः ओम शिवाय नमः दक्षपरहराय नमः ओम शिवाय नमः हराय नमः ओम शिवाय नमः शैलमल्लिकार्जुनाय नमः ओम शिवाय नमः ब्रह्मराम्बिकाय नमः ओम शिवाय नमः श्रीसिद्धपर्वतशाकाम्बरे नमः ओम शिवाय नमः तुळजापुरदां महादेवे नमः ओम शिवाय नमः कर्नाडिन अन्नपूर्णेश्वरे नमः ओम शिवाय नमः जय मंगलम जय नमः पार्वती शिव हर हर महादेव काय केवळ गाड़ी गाड़ी में बड़ा है
ಕೈ ಒಂದು ಚಾಟ್ ಮಾಡಿ ಅವ್ರಿಗೆ ಕೈ ಗಾಳಿ ಕೂದಿನ ಕಡೆ ಕೊಟ್ಬಿಡ್ರಿ ಕೊಡ್ರಿ ಅದು ಗಾಳಿ ಅಂದ್ರೆ ಶಂಕರೇ ಎತ್ತಿದಳಾರುತಿಯ ಶ್ರೀ ಪಾರ್ವತಿ ದೇವಿ ಬೆಳಗಿದಳಾರುತಿಯ ಎತ್ತಿದಳಾರುತಿಯ ಶ್ರೀ ಪಾರ್ವತಿ ದೇವಿ ಬೆಳಗಿದಳಾರುತಿಯ ಬೆಳಗಿದಳಾರುತಿ ಮಳಿಲ ಚಲೋಚನ ಬೆಳಗಿದಳಾರುತಿ ಮಳಿಲ ಚಲೋಚನ ಮಳಲಾಕ್ಷಿ ಶಿವಯ್ಯನಿಗೆ ಪತಿಯಾಗಬೇಕೆಂದು ಎತ್ತಿದಳಾರುತಿಯ ಶ್ರೀ ಪಾರ್ವತಿ ದೇವಿ ಬೆಳಗಿದಳಾರುತಿಯ ಎತ್ತಿದಳಾರುತಿಯ ಪಾರ್ವತಿ ದೇವಿ ಬೆಳಗಿದಳಾರುತಿಯ ಆರದಯಲಿ ಮೇಲೆ ಲೋಲನನುತ ಬರುವೆ ಆರದಯಲಿ ಮೇಲೆ ಲೋಲನನುತ ಬರುವೆ ಆಲಾಕ್ಷಿ ಶಿವಯ್ಯನಿಗೆ ಪತಿಯಾಗಬೇಕೆಂದು ಎತ್ತಿದಳಾರುತಿಯ ಶ್ರೀ ಪಾರ್ವತಿ ದೇವಿ ಬೆಳಗಿದಳಾರುತಿಯ ಎತ್ತಿದಳಾರುತಿಯ ಶ್ರೀ ಪಾರ್ವತಿ ದೇವಿ ಬೆಳಗಿದಳಾರುತಿಯ ಹಿಪ್ಪಿಯವನದೋಳು ಅಪ್ಪುಳ ಶಿವ ಬರುವೆ ಹಿಪ್ಪಿಯವನದೋಳು ಅಪ್ಪುಳ ಶಿವ ಬರುವೆ ಓ ಪಕ್ಷಿ ಶಿವಯ್ಯನಿಗೆ ಪತಿಯಾಗಬೇಕೆಂದು ಎತ್ತಿದಳಾರುತಿಯ ಶ್ರೀ ಪಾರ್ವತಿ ದೇವಿ ಬೆಳಗಿದಳಾರುತಿಯ ಎತ್ತಿದಳಾರುತಿಯ ಶ್ರೀ ಪಾರ್ವತಿ ದೇವಿ ಬೆಳಗಿದಳಾರುತಿಯ ಕರ್ಪೂರ ಜ್ಯೋತಿ ಬೆಳಗುವೆನ ಮುಪ್ಪಿನ ಹರಗೆ ಕರ್ಪೂರ ಜ್ಯೋತಿ ಬೆಳಗುವೆನ ಕರ್ಪೂರ ಜ್ಯೋತಿ ಬೆಳಗುವೆನ ಮುಪ್ಪಿನ ಹರಗೆ ಕರ್ಪೂರ ಜ್ಯೋತಿ ಬೆಳಗುವೆನ ಇದು ಧರಣಿ ಮೈಯೆಂದು ಸ್ವಾಮಿ ಕಪಾಲ ಚಂದದಿ ನುತಿಸುವ ಚಂದ್ರಶೇಖರ ಕಾಯೋ ಕರ್ಪೂರ ಜ್ಯೋತಿ ಬೆಳಗುವೆನ ಮುಪ್ಪುರ ಹರಗೆ ಕರ್ಪೂರ ಜ್ಯೋತಿ ಬೆಳಗುವೆನ ಕರ್ಪೂರ ಜ್ಯೋತಿ ಬೆಳಗುವೆನ ಮುಪ್ಪುರ ಹರಗೆ ಕರ್ಪೂರ ಜ್ಯೋತಿ ಬೆಳಗುವೆನ ಕಂದುಗೊರುವೆ ಕಂದಾರ್ಪಹರನೆ ಅಂಧಕಸುರ ಹರ ಚಂದಗಿರಿ ಕಾಯೋ ಕರ್ಪೂರ ಜ್ಯೋತಿ ಬೆಳಗುವೆನ ಮುಪ್ಪಿನ ಹರಗೆ ಕರ್ಪೂರ ಜ್ಯೋತಿ ಬೆಳಗುವೆನ ಕರ್ಪೂರ ಜ್ಯೋತಿ ಬೆಳಗುವೆನ ಮುಪ್ಪಿನ ಹರಗೆ ಕರ್ಪೂರ ಜ್ಯೋತಿ ಬೆಳಗುವೆನ ಕಾಲ ಕಾಲನೆ ನೀಲಲೋಹಿತನೆ ಗಣಮಂತ್ರ ವಾಸನ ಬಾಲಶಿತನ ಸಲವೋ ಕರ್ಪೂರ ಜ್ಯೋತಿ ಬೆಳಗುವೆನ ಮುಪ್ಪಿನ ಹರಗೆ ಕರ್ಪೂರ ಜ್ಯೋತಿ ಬೆಳಗುವೆನ ಕರ್ಪೂರ ಜ್ಯೋತಿ ಬೆಳಗುವೆನ ಮುಪ್ಪಿನ ಹರಗೆ ಕರ್ಪೂರ ಜ್ಯೋತಿ ಬೆಳಗುವೆನ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾದಿತಂ ನಿರ್ಜಯಂ ನಾದಬಿಂದು ಕಲಾದಿತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಂ ಪಾರ್ವತಿ ಶಿವ ಹರ ಹರ ಮಹಾದೇವ ಜಗನ್ಮೋಹನಾಚಾರ್ಯ महाराज की महात्मा बसवेश्वर महाराज की गंगानाथेश महाराज की सदाशिव महाराज की गजानन महाराज की जय मंगलम जय नम पार्वती शिव हर हर महादेव ಅಳಗಿರಿ ಬೇಡಗಿರಿ ಸಿದ್ಧಿರುವಾರು ಮಾತಮಲ್ಲಯ್ಯ ಅಳಬಿಮರ್ ಬಳಸಿರ್ಪಾದಕ್ ಮಾತಮಲ್ಲಯ್ಯ ಗುಡಿ ಬೋಳಮಲ್ಲ ಸಿರ್ಪಾದಕ್ ಮಾತಮಲ್ಲಯ್ಯ ಕಟ್ಟಿ ಮುತ್ತಾಳ ಸಿರ್ಪಾದಕ್ ಮಾತಮಲ್ಲಯ್ಯ ಸಿರ್ಪಾದಕ್ ಮಾತಮಲ್ಲಯ್ಯ ಮಲ್ಲಿಕಾರ್ಜುನ ಸಿರ್ಪಾದಕ್ ಮಾತಮಲ್ಲಯ್ಯ ಜೈನಂ ಪಾರ್ವತಿ ಶಿವ ಹರ ಮಹಾದೇವ ಬೆಳಗರಲ್ಲಿ ಅಲ್ಲಿ ಬಾಗ್ರಿ ಇದು ಈ ಕಡೆ ಉಳಿನ ಕಡೆ ಈ ಕಡೆ ಅಲ್ಲಿ ಮುತ್ತಾರಿಗೆ ಕೊಡ್ರಿ ಅಕ್ಕಿ ಹಾಕಿದ್ದೀನಿ ಓದೋದು ಕಾಡು ಗಿಲಾಸ್ ಸುತ್ತ ಉಳಿನ ಕಡೆ ಮುಗಿತ ಬರ್ರಿ
ಫೋನ್ ಹಚ್ಚಿ ಸ್ವಿಚ್ ಆಫ್ ಐತಿ. ಆರಾಮ್ ರೀ ಲೇಟ್ ಆಯ್ತು ರೀ. ಮಾಡ್ಕೊಂಡು ಬರೀ ಮಾಡ್ಕೊಂಡು ಬರ್ಬೋದು. ಹಾಂ भवेव विनातिभवे भवद्भवान् तत्पुरुषात्महे महादेवाय धीमहि तन्नो प्रचोदयात् ओम त्र्यंबकं यजामहे सुगन्धिं पुष्टिवर्धनम् उर्वारुकमिव वन्दनात् मृत्योर्मुक्षीयमामृतात् भस्मं सिंपरणमत् एतानि तानि सुमन्त्रतानि पवित्रतानि इति भस्मं समर्पयामि गन्धद्वारां दुरादीनादर्जनादमाकर्जनीं गन्धं कृपाय परमेश्वराय गन्धं समर्पयामि कुङ्कुमं समर्पयामि श्रीधरं त्रिगुणाकारं सुनेत्रं क्षत्रियायुधं त्रिजन्मपापसंहारम् एकबिल्वं शिवार्पणं वनस्पतिसमेतुगन्धोटिमुत्तमं दीपं वनस्पतिं श्रीकरिष्यामि पूजनकड्डि बेळगरे अक्षतानां समर्पयामि
अगमार्थं तु देवानामगमनार्थं तु घण्टानादं समर्पयामि घण्टानादं नमस्कारं करोमि आदिके शरण्यत्र्यम्बके गौरी नारायणे नमोस्तुते शरणागतधीनार्तां परित्राणां परायणे सर्वशान्ति हरे देवी नारायणे नमोस्तुते गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरुवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरुवे नमः भवेव विनातिभवे भवद्भवान् तत्पुरुषात्महे महादेवाय धीमहि तन्नो प्रचोदयात् ॐ त्र्यम्बकं यजामहे सुगन्धिं पुष्टिवर्धनं उर्वारुकमिव वन्दनात् मृत्योर्मुक्षीयमामृतात् भस्मं सिंपणिमत् एतानि तानि सुमन्त्रतानि पवित्रतानि इति भस्मं समर्पयामि गन्धद्वारां दुराधीनादर्जनाथमाकर्दिनीं गन्धं कृपाय परमेश्वराय गन्धं समर्पयामि कुङ्कुमं समर्पयामि श्रीधरं त्रिगुणाकारं सुनीतं क्षत्रियायुधं त्रिजन्मपापसंहारम् एकबिल्वं शिवार्पणं वनस्पतिसमेतुगन्धोटिमुत्तमं दीपं वनस्पतिं श्रीकरिष्यामि पूजनकड्डि बेळगरे अक्षतानां समर्पयामि अगमार्थं तु देवानामगमनार्थं तु घण्टानादं समर्पयामि घण्टानादं नमस्कारं करोमि आदिके शरण्यत्र्यम्बके गौरी नारायणे नमोस्तुते शरणागतधीनार्तां परित्राणां परायणे सर्वशान्ति हरे देवी नारायणे नमोस्तुते गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरुवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरुवे नमः ಗೀತಾ ಅವ್ರನ್ನ ಕರ್ಕೊಂಬಲ್ಲ ಸರಿ